ನಾವು ಇವತ್ತು ಮೂರನೆಯ ಒಂದು ಯುಗದ ಕುರಿತಾಗಿ ಧ್ಯಾನಿಸಲಿಕ್ಕಿದ್ದೇವೆ. ಮೂರನೇ ಯುಗ, ಡಿಸ್ಪೆನ್ಸೇಷನ್ ಆಫ್ ಹ್ಯೂಮನ್ ಗವರ್ಮೆಂಟ್, ಅಂದರೆ ಮಾನವ ಸರ್ಕಾರ ಅಥವಾ ಮಾನವ ಆಡಳಿತ ಎಂಬುದಾಗಿ ಈ ಯುಗಕ್ಕೆ ಹೆಸರು ಇಡಲಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಆ ಪ್ರಳಯದ ಬಗ್ಗೆ ನಾವು ಸ್ವಲ್ಪ ಧ್ಯಾನಿಸಿ ನಾವು ಮುಂದೆ ಹೋಗೋಣ. ಪ್ರಳಯ ಅದು ದೇವರು ಹೇಳಿದ ಹಾಗೆಯೇ ಸಂಭವಿಸಿತು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, ನೋಹನು ದೇವರಿಗೆ ಸಂಪೂರ್ಣವಾಗಿ ದೇವರ ಮಾತಿಗೆ ವಿಧೇಯನಾದನು ಎಂಬುದಾಗಿ ಕೂಡ ನಾವು ಅಲ್ಲಿ ನೋಡ್ತೇವೆ. ಉಳಿದ ಜನರೆಲ್ಲರೂ ದೇವರ ಶಬ್ದಕ್ಕೆ ಅವಿಧೇಯತ್ವವನ್ನು ತೋರಿಸಿದಾಗ ದೇವರ ಕಣ್ಣಿನಲ್ಲಿ ದಯ ದೊರಕಿದ ನೋಹನು ದೇವರಿಗೆ ಸಂಪೂರ್ಣವಾಗಿ ವಿಧೇಯನಾದನು. 6:22 ಆದಿಕಾಂಡ 6:22 ಹಾಗೂ 7:5 ನಾವು ಒಂದ್ಸಾರಿ ಓದೋಣ. ಆದಿಕಾಂಡ 6:22, 6:22 and 7:5. ಹಾಗೆಯೇ ನೋಹನು ಮಾಡಿದನು, ದೇವರು ಅವನಿಗೆ ಅಪ್ಪಣೆ ಕೊಟ್ಟ ಪ್ರಕಾರವೇ ಅವನು ಮಾಡಿದನು. ಈ ದೇವರು ಮೆಚ್ಚುವಂತಹ 7:5 ಕೂಡ ಓದು ಚಂದ್ರು. 7:5, 7:5. ಕರ್ತನು ತನಗೆ ಆಜ್ಞಾಪಿಸಿದಂತೆಯೇ ನೋಹನು ಎಲ್ಲವನ್ನು ಮಾಡಿದನು. ದೇವರು ನಮ್ಮಲ್ಲಿ ಅತಿ ಹೆಚ್ಚಾಗಿ ಆತನು ಇಷ್ಟಪಡುವಂತಹ ಒಂದು ಗುಣ ಏನೆಂದರೆ, ಆತನು ಹೇಳಿರುವ ಪ್ರಕಾರ ನಾವು ಜೀವಿಸುವುದು, ಆತನು ಹೇಳಿರುವ ಪ್ರಕಾರ ನಾವು ಮಾಡುವುದು. ಇದು ಮೋಶೆಯ ಬಗ್ಗೆ ಕೂಡ ಕರ್ತನು ಈ ರೀತಿ ಒಂದು ಮಾತು ಹೇಳಿದ್ದಾನೆ. ದೇವರು ಅವನಿಗೆ ಅಪ್ಪಣೆ ಕೊಟ್ಟ ಪ್ರಕಾರವೇ ಅವನು ಮಾಡಿದನು. ಅಂದ್ರೆ ಅದು ನಾವೆಯನ್ನು ಕಟ್ಟುವುದರಿಂದ ಬೇರೆ ಎಲ್ಲಾ ವಿಷಯಗಳಲ್ಲೂ ಹಾಗೆಯೇ ಮಾಡಿದನು ಎಂಬುದಾಗಿ ನೋಡ್ತೇವೆ. ಮತ್ತು ಕರ್ತನು ತನಗೆ ಆಜ್ಞಾಪಿಸಿದಂತೆಯೇ ನೋಹನು ಎಲ್ಲವನ್ನು ಮಾಡಿದನು ಎಂಬುದಾಗಿ ನೋಡ್ತೇವೆ. ಅದೇ ರೀತಿ ಮನುಷ್ಯನು ಮಾತ್ರವಲ್ಲ, ಪ್ರಾಣಿಗಳು ಕೂಡ ಕರ್ತನ ಆಜ್ಞೆಗೆ ವಿಧೇಯರಾಗುವುದನ್ನು ನಾವು ನೋಡ್ತೇವೆ. 6:20, 6:20 ಓದೋಣ. ಆದಿಕಾಂಡ 6:20. ಪಶು ಪಕ್ಷಿಗಳಲ್ಲಿ ಅವುಗಳ ಜಾತ್ಯಾನುಸಾರವಾಗಿಯೂ ಭೂಮಿಯಲ್ಲಿರುವ ಸಕಲ ಕ್ರಿಮಿಗಳಲ್ಲಿಯೂ ಎಲ್ಲಾ ತರವಾದದ್ದರಲ್ಲಿ ಎರಡೆರಡು ಜೀವದಲ್ಲಿ ಅವುಗಳನ್ನು ನೀನು ಕಾಪಾಡುವಂತೆ ನಿನ್ನ ಬಳಿಗೆ ಬರುವವು. ಇಲ್ಲಿ ಕರ್ತನು ನೋಹನಿಗೆ ಹೇಳುವಂತ ಮಾತು, ಪಶು ಪಕ್ಷಿಗಳಲ್ಲಿ ಅವುಗಳ ಜಾತ್ಯಾನುಸಾರವಾಗಿಯೂ ಭೂಮಿಯಲ್ಲಿರುವ ಸಕಲ ಕ್ರಿಮಿಗಳಲ್ಲಿಯೂ ಎಲ್ಲಾ ತರವಾದದರಲ್ಲಿ ಎರಡೆರಡು ಜೀವದಲ್ಲಿ ಅವುಗಳನ್ನು ನೀನು ಕಾಪಾಡುವಂತೆ ನಿನ್ನ ಬಳಿಗೆ ಬರುವೆವು, ನಿನ್ನ ಬಳಿಗೆ ಬರುವೆವು. ಈ ಪ್ರಾಣಿಗಳಿಗೂ ಕೂಡ ದೇವರು ಆಜ್ಞಾಪಿಸಿದ್ದಾನೆ. ಆ ಪ್ರಾಣಿಗಳು ತನ್ನ ಸೃಷ್ಟಿಕರ್ತನ ಆಜ್ಞೆಗೆ ವಿಧೇಯರಾಗಿ, ಇದು ಮಾನುಷಿಕವಾಗಿ ನಮಗೆ ಅರ್ಥೈಸಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಆದರೆ ದೇವರು ಆಜ್ಞಾಪಿಸಿದಂತೆಯೇ ಅವನ ಮಕ್ಕಳು ಪ್ರಪಂಚದತ್ತೆಂದು ಹೋಗಿ ಹುಡುಕಿ ತಗೊಂಡ್ಬರೋದು ಕಷ್ಟ. ಆದರೆ ಆ ಪ್ರಾಣಿಗಳು ನಿನ್ನ ಬಳಿಗೆ ಬರುವವು ಎಂಬುದಾಗಿ ಕರ್ತನು ಹೇಳಿದನು. 7:9 ನೋಡಿ. 7:9, 7:9. ದೇವರು ನೋಹನಿಗೆ ಆಜ್ಞಾಪಿಸಿದ ಪ್ರಕಾರ ಗಂಡು ಹೆಣ್ಣಾಗಿರುವ ಎರಡೆರಡು ನೋಹನ ಬಳಿಗೆ ನಾವೆಯಲ್ಲಿ ಹೋದವು. ದೇವರು ನೋಹನಿಗೆ ಆಜ್ಞಾಪಿಸಿದ ಪ್ರಕಾರ ಗಂಡು ಹೆಣ್ಣಾಗಿರುವ ಎರಡೆರಡು ನೋಹನ ಬಳಿಗೆ ನಾವೆಯಲ್ಲಿ ಹೋದವು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ದೇವರು ಆಜ್ಞಾಪಿಸಿದಾಗ ಅವುಗಳೆಲ್ಲ ಬಂದು ಆ ನಾವೆಯೊಳಗೆ ಸೇರಿತು. ಮನುಷ್ಯ ನೋಹನು ಮಾತ್ರವಲ್ಲ, ಪ್ರಾಣಿಗಳು ಕೂಡ ವಿಧೇಯರಾದರು ಎಂಬುದಾಗಿ ನೋಡ್ತೇವೆ. ಇನ್ನೊಂದು ನಾವು ಕೆಲವು ವಾಕ್ಯಗಳು ನೋಡೋಣ, ಒಂದೆರಡು ವಾಕ್ಯಗಳನ್ನ ನೋಡೋಣ. ಬಹಳಷ್ಟು ಇದೆ. ಈ ಮನುಷ್ಯನಲ್ಲದೆ, ಮನುಷ್ಯನು ಮಾತ್ರನೇ ದೇವರಿಗೆ ಅವಿಧೇಯತೆ ತೋರಿಸಿರೋದು. ಯೋನನ ಪುಸ್ತಕ 1:17 ಓದೋಣ. ಯೋನನ ಪುಸ್ತಕ 1:17. ಜೋನ 1:17. ಯೋನನ ಪುಸ್ತಕ 1:17. ಆದರೆ ಕರ್ತನು ಯೋನನನ್ನು ನುಂಗುವ ಹಾಗೆ ದೊಡ್ಡ ಮೀನನ್ನು ಸಿದ್ಧ ಮಾಡಿದನು. ಯೋನನು ಆ ಮೀನಿನ ಹೊಟ್ಟೆಯಲ್ಲಿ 3 ಹಗಲು 3 ರಾತ್ರಿಯೂ ಇದ್ದನು. ನೋಡಿ, ಇಲ್ಲಿ ದೇವರು ಹೇಳುವಂತ ಮಾತು ನೋಡ್ರಿ. 1:7. ಇದಲ್ಲದೆ ಜೋನ 1:17. ಆದರೆ ಕರ್ತನು ಯೋನನನ್ನು ನುಂಗುವ ಹಾಗೆ ದೊಡ್ಡ ಮೀನನ್ನು ಸಿದ್ಧ ಮಾಡಿದ್ದನು. ಯೋನನು ಆ ಮೀನಿನ ಹೊಟ್ಟೆಯಲ್ಲಿ 3 ಹಗಲು 3 ರಾತ್ರಿಯಲ್ಲಿ ಇದ್ದನು. ಒಂದು ವಿಶೇಷವಾದ ಮೀನು ದೇವರು ಸಿದ್ಧ ಮಾಡಿದನು.
ದೊಡ್ಡ ಮೀನನ್ನು ದೇವರು ಸಿದ್ಧ ಮಾಡಿದನು. ಅವನು 3 ಹಗಲು 3 ರಾತ್ರಿ ಅಂದ್ರೆ ಆ ಯೋನನನ್ನ ಆ ಹಡಗನಿಂದ ಬಿಸಾಡಿದ ಕೂಡಲೇ ಅವನನ್ನ ಸ್ವೀಕರಿಸಿ 3 ದಿವಸ ತನ್ನ ಹೊಟ್ಟೆಯೊಳಗೆ ಇಡುವುದಕ್ಕಾಗಿ ದೇವರು ಒಂದು ಮೀನನ್ನ ಸಿದ್ಧ ಮಾಡಿದನು. ಸ್ವಲ್ಪನೂ ತಡವಾಗಲಿಲ್ಲ. ತಡವಾಗಿದ್ರೆ ಅವನು ಸತ್ತೋಗ್ತಾ ಇದ್ದ. ನೀರಿನಲ್ಲಿ ಇದ್ದಿದ್ರೆ, ಸಮುದ್ರದಲ್ಲಿ ಇದ್ದಿದ್ರೆ ಅವನು ಸತ್ತೋಗ್ತಾ ಇದ್ದ. ಆದ್ರೆ ಅವನು ಸಾಯದ ಹಾಗೆ ಒಂದು ಮೀನನ್ನ ಕರ್ತನ ಸಿದ್ಧ ಮಾಡಿದನು. ಆ ಮೀನ್ ಅದಕ್ಕೆ ವಿಧೇಯನಾಯಿತು ಎಂಬುದಾಗಿ, ಆತನಿಗೆ ವಿಧೇಯನಾಯಿತು ಎಂಬುದಾಗಿ ನೋಡ್ತೇವೆ. 4:7 ಯೋನನ ಪುಸ್ತಕ 4:7. ಆದರೆ ಮಾರನೇ ದಿನದಲ್ಲಿ ಉದಯವಾದಾಗ ದೇವರು ಒಂದು ಹುಳವನ್ನು ಸಿದ್ಧ ಮಾಡಿದನು, ಅದು ಸೋರೆ ಗಿಡವನ್ನು ಒಣಗುವ ಹಾಗೆ ಹೊಡೆಯಿತು. ಆದ್ರೆ 3ನೇ ದಿನದಲ್ಲಿ ಇದು ಈ ಸಂಭವಗಳೆಲ್ಲ ನಮ್ಗೆ ಗೊತ್ತಿರೋದ್ರಿಂದ ನಾನು ಅದರ ಒಂದು ವ್ಯಾಖ್ಯಾನಕ್ಕೆಲ್ಲ ಹೋಗೋದಿಲ್ಲ. ಅಲ್ಲಿ ಯೋನನಿಗೆ ಒಂದು ಪಾಠವನ್ನು ಕಲ್ಪಿಸಬೇಕು ಎಂಬ ಉದ್ದೇಶಕ್ಕಾಗಿ ದೇವರು 3ನೇ ದಿನದಲ್ಲಿ ಉದಯವಾದಾಗ ದೇವರು ಒಂದು ಹುಳವನ್ನು ಸಿದ್ಧ ಮಾಡಿದನು, ಒಂದು ಮೀನನ್ನು ಸಿದ್ಧ ಮಾಡಿದನು, ಒಂದು ಹುಳವನ್ನು ಸಿದ್ಧ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಈಗ ಒಂದು ವೈರಾಣುವನ್ನ ದೇವರು ಸಿದ್ಧ ಮಾಡಿದನು. ಅದರ ಪ್ರಿಯರೇ, ಲೋಕದಿಂದ ಸಂಪೂರ್ಣವಾಗಿ ಹೋಗಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇನ್ನು ಹೊಸ ಒಡಂಬಡಿಕೆಯಲ್ಲೂ ನಾವು ಅನೇಕ ಸಂಗತಿಗಳನ್ನು ನೋಡ್ತೀವಿ. ಇದೇ ತರ ಮನುಷ್ಯನಲ್ಲವುಗಳು, ಅದು ಕತ್ತೆ ಮರಿ ಆಗಲಿ, ಕರ್ತನಿಗೆ ತೆರಿಗೆ ಕೊಡುವುದಕ್ಕೆ ಬಾಯಲ್ಲಿ ಹಣವನ್ನು ಇಟ್ಟಿರತಕ್ಕಂಥ ಮೀನಾಗಲಿ, ಕರ್ತನನ್ನು ಅಲ್ಲೇ ಕಳೆದಾಗ ಆ ಸರಿಯಾದ ಸಮಯದಲ್ಲಿ ಕೂಗುವ ಕೋಳಿಯಾಗಲಿ, ಮತ್ತು ಕರ್ತನ ಆಜ್ಞಾಪಿಸಿದಾಗ ಮೀನು ಇಲ್ಲದ ಸ್ಥಳದಲ್ಲಿ ರಾಶಿ ರಾಶಿಯಾಗಿ ಬಂದ ಮೀನುಗಳಾಗಲಿ, ಇದೇ ತರ ಅನೇಕ ಘಟನೆಗಳನ್ನ ನಾವು ನೋಡ್ಬೋದು. ಇದರಿಂದ ಸೃಷ್ಟಿಕರ್ತನಾದ ದೇವರಿಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲಾ ಪ್ರಾಣಿಗಳು ವಿಧೇಯರಾಗುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಹಂಗಾರೆ ಈ ವೈರಾಣು ಆದ್ರೆ ನಾವು ಇವು ಕಂಪ್ಲೀಟ್ ಆಗಿ ಹೋಗ್ಬೇಕು, ಕರ್ತನೇ ನಮ್ಮನ್ನು ಕಾಪಾಡಬೇಕು ಎಂಬುದಾಗಿ ನಾವು ಬೇಡುತ್ತೇವೆ. ಆದ್ರೆ ಕರ್ತನಿಗೆ ನಾವು ಆಜ್ಞಾಪಿಸಲಿಕ್ಕೆ ಸಾಧ್ಯವಿಲ್ಲ. ಆತನಿಗೆ ಎಲ್ಲದಕ್ಕೂ ಒಂದು ಕಾರಣ ಇದೆ, ಉದ್ದೇಶ ಇದೆ, ಸಮಯ ಇದೆ. ಆದ್ದರಿಂದ ಹುಳಕ್ಕೆ ಸಮಾನವಾದ ನಾವುಗಳು ದೇವರ ಬಳಿ ಪ್ರಾರ್ಥಿಸಲಿಕ್ಕೆ ಮಾತ್ರ ಸಾಧ್ಯ. ಈ ರೀತಿ ಅಲ್ಲಿ ನೋಹನು ತನ್ನ ಮಾತಿಗೆ ವಿಧೇಯನಾದನು, ದೇವರು ಹೇಳಿದ ಹಾಗೆಯೇ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಇದು ನಾವೆಲ್ಲರೂ ಅನುಸರಿಸಬೇಕಾದ ಒಂದು ಕಾರ್ಯ. ಮೋಶೆಯು ಅದೇ ತರ, ಮೋಶೆಯ ಬಗ್ಗೆಯೂ ನಾವು ನೋಡ್ತೇವೆ. ದೇವರು ಹೇಳಿರುವ ಪ್ರಕಾರ ನಾವು ನಡೆಯುವುದು, ನಮ್ಮ ಎಲ್ಲಾ ಕ್ಷೇತ್ರದಲ್ಲೂ, ಜೀವನದ ಎಲ್ಲ ಮಟ್ಟದಲ್ಲೂ ನಾವು ಆ ತರ ಮಾಡಿದ್ರೆ ದೇವರಿಗೆ ಬಹಳ ಸಂತೋಷವಾಗುತ್ತೆ, ದೇವರಿಗೆ ಬಹಳ ಖುಷಿ ಆಗುತ್ತೆ. ಅದನ್ನು ಮಾಡದೇ ಇರುವಾಗಲೇ ದೇವರು ಇಂತಹ ಕಾರ್ಯಗಳನ್ನ ಮಾಡಬೇಕಾಗತ್ತೆ. ಯೋನನು ಕರ್ತನು ಹೇಳಿದ ಹಾಗೆ ಮಾಡಿದ್ದರೆ ಆ ಮೀನಿನ ಅಗತ್ಯ ಇರ್ತಾ ಇರಲಿಲ್ಲ. ಯೋನನು ಆ ಜನರ ಬಗ್ಗೆ ಕರುಣೆ ತೋರಿಸಿದ್ದರೆ ಈ ಹುಳದಿಂದ ಪಾಠ ಕಲ್ಪಿಸಬೇಕಾದ ಅಗತ್ಯ ಬರ್ತಿರಲಿಲ್ಲ. ಪೇತ್ರನು ಕ್ರಿಸ್ತನನ್ನ ಅಲ್ಲಗಳೆಯದಿದ್ದರೆ ಕೋಳಿ ಈ ರೀತಿ ಕೂಗಬೇಕಾಗಿರಲಿಲ್ಲ. ಅದರ ಅನೇಕ ಸಂಗತಿಗಳನ್ನ ನಾವು ನೋಡಬಹುದಾಗಿದೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದು, ಯಾಚನೆ ಮಾಡ್ಬೋದು. ಕರ್ತನೇ, ಈ ವೈರಾಣುವನ್ನ ಸಂಪೂರ್ಣವಾಗಿ ನಿಯಂತ್ರಿಸು ಎಂಬುದಾಗಿ ನಿನ್ನ ಆಜ್ಞೆ ಅದು ಕೇಳುತ್ತೆ. ಅದರ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಆ ರೂಪಾಂತರ ಮಾಡುವಂತಹ ಆ ಶಕ್ತಿಯನ್ನು ಅದು ಕಳ್ಕೊಳ್ಳುತ್ತೆ. ತಜ್ಞರು 3ನೇ ಅಲೆ 4ನೇ ಅಲೆ ಅಂತೆಲ್ಲ ಹೇಳಿದ್ರು ಸಹ ಕರ್ತನೇ ನಿನ್ನಿಂದ ಇದು ಸಾಧ್ಯ ಎಂಬುದಾಗಿ ನಾವು ನಂಬಿ ಯಾಚನೆ ಮಾಡ್ಬೋದು. ನಾವು ಆತನಿಗೆ ಆಜ್ಞಾಪಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ 3ನೆಯ ಒಂದು ಯುಗದ ಕುರಿತಾಗಿ ನಾವು ನೋಡುವಾಗ, ನಾನು ಇವತ್ತು ಬೆಳಗ್ಗೆ ಹೇಳಿದೆ 8ರಿಂದ 11 ತನಕ ಓದ್ರಿ ಎಂಬುದಾಗಿ. ಎಷ್ಟು ಜನ ಓದಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ. ಅದು ಓದಿದ್ರೆ ನಿಮಗೆ ಬೇಗನೆ ಅರ್ಥವಾಗತ್ತೆ. ಈ 3ನೆಯ ಯುಗದಲ್ಲಿ
ನೋಹನೊಟ್ಟಿಗೆ ದೇವರು ಒಡಂಬಡಿಕೆಯನ್ನ ಮಾಡಿಕೊಳ್ಳುವುದನ್ನು ನಾವು ನೋಡ್ತೇವೆ. ಮೊದಲನೆಯ ಒಡಂಬಡಿಕೆಯ ಬಗ್ಗೆ ನಾವು ನೋಡುವುದು ಮೊದಲನೇದಾಗಿ ಒಡಂಬಡಿಕೆಯ ಬಗ್ಗೆ ನಾವು ನೋಡುವುದು ಆದಿಕಾಂಡ 8ನೇ ಅಧ್ಯಾಯ 20ರಿಂದ 22. ಜೆನಿಸಸ್ ಚಾಪ್ಟರ್ 8 ವರ್ಸಸ್ 20 to 22. ನೋಹನು ಕರ್ತನಿಗೆ ಬಲಿಪೀಠವನ್ನು ಕಟ್ಟಿ ಶುದ್ಧವಾದ ಎಲ್ಲಾ ಪಶು ಪಕ್ಷಿಗಳಿಂದಲೂ ಕೆಲವನ್ನು ತೆಗೆದು ಬಲಿಪೀಠದ ಮೇಲೆ ದಹನ ಬಲಿಗಳನ್ನು ಅರ್ಪಿಸಿದನು. ಆಗ ಕರ್ತನಿಗೆ ಅದರ ಸುವಾಸನೆಯು ಗಮಗಮಿಸಲು ತನ್ನ ಹೃದಯದಲ್ಲಿ, ಇನ್ನು ಮೇಲೆ ನಾನು ಮನುಷ್ಯನಿಗೋಸ್ಕರ ಭೂಮಿಯನ್ನು ಶಪಿಸುವುದಿಲ್ಲ, ಯಾಕೆಂದರೆ ಮನುಷ್ಯನ ಹೃದಯದ ಕಲ್ಪನೆಯು ಅವನ ಚಿಕ್ಕತನದಿಂದಲೇ ಕೆಟ್ಟದ್ದು. ನಾನು ಈಗ ಮಾಡಿದ ಪ್ರಕಾರ ಇನ್ನು ಮೇಲೆ ಜೀವಿಗಳನ್ನೆಲ್ಲ ಸಂಹರಿಸುವುದಿಲ್ಲ. ಭೂಮಿಯು ಇರುವವರೆಗೆ ಬಿತ್ತುವ ಕಾಲವು, ಕೊಯ್ಯುವ ಕಾಲವು, ತಂಪು ಶೆಕೆಯು, ಬೇಸಿಗೆಯು, ಚಳಿಗಾಲವು, ಹಗಲು ರಾತ್ರಿಯು ನಿಂತು ಹೋಗವು ಎಂದು ಅಂದುಕೊಂಡನು. ಇಲ್ಲಿ ಕರ್ತನು ತನ್ನ ಹೃದಯದಲ್ಲಿ ಹೇಳಿದ್ದನ್ನ ಮೋಶೆ ಇಲ್ಲಿ ಬರೆದಿದ್ದಾನೆ. ಕರ್ತನು ತನ್ನ ಹೃದಯದಲ್ಲಿ ಹೇಳಿದ್ದನ್ನ ಮೋಶೆ ಇಲ್ಲಿ ಬರೆದಿದ್ದಾನೆ. ನೋಹನು ಕರ್ತನಿಗೆ ಒಂದು ಬಲಿಪೀಠವನ್ನು ಕಟ್ಟಿ ಶುದ್ಧವಾದ ಎಲ್ಲಾ ಪಶು ಪಕ್ಷಿಗಳಿಂದಲೂ ಕೆಲವನ್ನ ತೆಗೆದು ಬಲಿಪೀಠದ ಮೇಲೆ ದಹನ ಬಲಿಗಳನ್ನ ಅರ್ಪಿಸಿದನು. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೊರಕಲಿಕ್ಕಿರುವ ರಕ್ಷಣೆಯ ಒಂದು ಸೂಚನೆ. ಆಗ ಕರ್ತನಿಗೆ ಅದರ ಸುವಾಸನೆಯು ಗಮಗಮಿಸಲು. ಸಾಧಾರಣವಾಗಿ ಪ್ರಿಯರೇ, ಪ್ರಾಣಿಗಳನ್ನ ನಾವು ಬೆಂಕಿಯಲ್ಲಿಟ್ಟರೆ ಅದು ಸುವಾಸನೆಯಾಗಿರುವುದಿಲ್ಲ. ಪ್ರಾಣಿಗಳನ್ನ ನಾವು ಬೆಂಕಿಯಲ್ಲಿಟ್ಟು ದಗಿಸುವಾಗ ಅಥವಾ ಸುಡುವಾಗ ಅದು ಗಮಗಮಿಸುವ ಸುವಾಸನೆಯಾಗಿ ನಮಗೆ ಕಾಣುವುದಿಲ್ಲ. ಆದರೆ ದೇವರಿಗೆ ಅದು ಗಮಗಮಿಸುವ ಸುವಾಸನೆಯಾಗಿತ್ತು ಎಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. ಇದನ್ನೇ ಕರ್ತನಾದ ಯೇಸು ಕ್ರಿಸ್ತನನ್ನ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪಾಪ ಪರಿಹಾರಕ್ಕಾಗಿ ತನ್ನ ತಂದೆಯಾದ ದೇವರು ಆತನನ್ನು ಜಜ್ಜುವುದು ತನ್ನ ಸಂಕಲ್ಪವಾಗಿತ್ತು ಎಂಬುದಾಗಿ ನಾವಲ್ಲಿ ನೋಡ್ತೇವೆ. ಆತನ ಅದನ್ನು ಮೆಚ್ಚಿದನು ಎಂಬುದಾಗಿ ನಾವು ನೋಡ್ತೇವೆ. ಆತನ ಅದನ್ನು ಸ್ವೀಕರಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಸೊ ಇಲ್ಲಿ ಈ ಒಂದು ಬಲಿಪೀಠದ ಮೇಲೆ ಮಾಡಿದ ಆ ಒಂದು ಯಜ್ಞದಿಂದ ಕರ್ತನು ಒಂದು ತೀರ್ಮಾನಕ್ಕೆ ಬಂದನು. ಇದೇನೆಂದ್ರೆ 21ನೇ ವಾಕ್ಯ, ಆಗ ಕರ್ತನು ಅದರ ಸುವಾಸನೆಯು ಗಮಗಮಿಸಲು ತನ್ನ ಹೃದಯದಲ್ಲಿ, ಇನ್ನು ಮೇಲೆ ನಾನು ಮನುಷ್ಯನಿಗೋಸ್ಕರ ಭೂಮಿಯನ್ನು ಶಪಿಸುವುದಿಲ್ಲ. ಅಂದ್ರೆ ಈ ರೀತಿ, ಯಾಕಂದ್ರೆ ಮನುಷ್ಯನ ಹೃದಯದ ಕಲ್ಪನೆಯು ಅವನ ಚಿಕ್ಕತನದಿಂದಲೇ ಕೆಟ್ಟದ್ದು. ನಾನು ಈಗ ಮಾಡಿದ ಪ್ರಕಾರ ಇನ್ನು ಮೇಲೆ ಜೀವಿಗಳನ್ನೆಲ್ಲ ಸಂಘಟಿಸುವುದಿಲ್ಲ. ಇದರ ಮೂಲಕ ಕರ್ತನು ಹೇಳುವಂತ ಒಂದು ಸಂಗತಿ ಏನು ಗೊತ್ತಾ? ನಾನು ಎಷ್ಟೇ ದಂಡಿಸಲಿ, ಎಷ್ಟೇ ನಾನು ಶಿಕ್ಷೆ ಕೊಡಲಿ, ಆದರೆ ಈ ಜನರು ಮಾತ್ರ ಸಂಪೂರ್ಣವಾಗಿ ಬದಲಾಗುವುದಿಲ್ಲ ಎಂಬುದಾಗಿ ಇಲ್ಲಿ ಕರ್ತನ ಹೇಳೋದೇನು ಪ್ರಿಯರೇ? ಇನ್ನು ಮೇಲೆ ನಾನು ಮನುಷ್ಯನಿಗೋಸ್ಕರ ಭೂಮಿಯನ್ನು ಶಪಿಸುವುದಿಲ್ಲ, ಯಾಕಂದ್ರೆ ಮನುಷ್ಯನ ಹೃದಯದ ಕಲ್ಪನೆಯು ಅವನು ಚಿಕ್ಕತನದಿಂದಲೇ ಕೆಟ್ಟದ್ದು. 6:5 ಈ ಸಂದರ್ಭದಲ್ಲಿ ಓದೋಣ. 6:5, ಜೆನಿಸಿಸ್ 6:5. ಮನುಷ್ಯನ ದುಷ್ಟತ್ವವು ಭೂಮಿಯಲ್ಲಿ ಹೆಚ್ಚದ್ದಿನ್ನು ಅವನ ಹೃದಯದ ಆಲೋಚನೆಗಳೆಲ್ಲ ಕಲ್ಪನೆಗಳೆಲ್ಲ ಯಾವಾಗಲೂ ಬರೀ ಕೆಟ್ಟವುಗಳೆಂದು ದೇವರು ನೋಡಿದನು. ಈಗ ಈ ಪ್ರಳಯದ ಮುಂಚೆ ಹೇಳಿದಂತ ಮಾತು ದೇವರು, ಇದು ಪ್ರಳಯದ ಮುಂಚೆ, ಜಲಪ್ರಳಯದ ಮುಂಚೆ ಹೇಳಿದಂತಹ ಒಂದು ಮಾತಿದು. ಈಗ ಜಲಪ್ರಳಯ ಆಯ್ತು, ನೋಹನು ಮತ್ತು ಅವನ ಕುಟುಂಬದವರು ಅದು ಕಣ್ಣಾರೆ ಕಂಡಿದ್ದಾರೆ. ದೇವರು ಮಾಡಿದ ಆ ಮಹಾ ಶಿಕ್ಷೆಯನ್ನ, ದಂಡನೆಯನ್ನ ಅವರು ಕಣ್ಣಾರೆ ಕಂಡಿದ್ದಾರೆ. ಆದರೆ ದೇವರಿಗೆ ಗೊತ್ತು ಮನುಷ್ಯನು ಎಂಥವನು ಎಂಬುದನ್ನ. ಆದದ್ರಿಂದ ದೇವರು ಹೇಳ್ತಿದ್ದಾನೆ, ನಾನು ಈ ರೀತಿ ನೋಹನ ಕಾಲದ ಹಾಗೆ ಜನರು ಜೀವಿಸುವ ಕಾಲಘಟ್ಟದಲ್ಲೆಲ್ಲ ಈ ತರ ಮಾಡಕ್ ಹೋದ್ರೆ ಒಬ್ಬನು ಉಳಿಯೋದಿಲ್ಲ. ಈಗ ಮಾತ್ರ ಏನಾಗಿದೆ ಪ್ರಿಯರೇ? ಈಗ ಮಾತ್ರ ಏನಾಗಿದೆ? ಎಷ್ಟು ಮಾನಸಾಂತರ, ಅಥವಾ ಜನರಲ್ಲಿ ನಿಜವಾದ ಸತ್ಯ ದೇವರ ಕಡೆ ಎಷ್ಟು ಜನ ತಿರುಗುತ್ತಿದ್ದಾರೆ. ಈಗಲೂ ಕಲ್ಲು, ಮಣ್ಣು, ಮನುಷ್ಯರು, ವಿಗ್ರಹಗಳ ಮುಂದೆ ಹೋಗಿ ಇದಕ್ಕೆ ಪರಿಹಾರವನ್ನು ಹುಡುಕುವ ನೇತ ಸಾಮಾನ್ಯ ಜನ
ಇವರೆಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ. ಸತ್ಯ ಜೀವಿಸುವ ಸತ್ಯ ಸ್ವರೂಪನಾದ ಆತ್ಮ ಸ್ವರೂಪನಾದ ಜೀವಿಸುವ ದೇವರ ಕಡೆ ತಿರುಗುವುದಕ್ಕೆ ಬದಲು ಮನುಷ್ಯನು ಪಾಪ ಹೆಚ್ಚಾಗ್ತಾ ಇದೆ. ಮೊನ್ನೆ ಒಂದು ಸುದ್ದಿ ಪತ್ರಿಕೆಯಲ್ಲಿ ಬಂದ ಒಂದು ಶೀರ್ಷಿಕೆ, ಈ 3 ತಿಂಗಳ ಅವಧಿಯಲ್ಲಿ ಈ ಒಂದು ಹೋಮ್ ವೈಲೆನ್ಸ್ ಅದು ಜಾಸ್ತಿ ಆಗಿದೆ. ಅಂದ್ರೆ ಹೊಡೆಯೋದು, ಬಡಿಯೋದು, ಮನೆಯಿಂದ ಆಚೆ ನೂಕಿ ಬಿಡೋದು, ಇನ್ನು ಕೊಲ್ಲುವುದು ಮುಂದಾದ ಹೀನ ಕೃತ್ಯಗಳು, ಅಪರಾಧ ಕೃತ್ಯಗಳು ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಹೆಚ್ಚಾಗುತ್ತಾ ಇದೆ ಎಂಬುದಾಗಿ ಪೊಲೀಸ್ ಇಲಾಖೆಯವರು ಒಂದು ಸುದ್ದಿಯನ್ನು ಕೊಟ್ಟರು. ಜನರು ಎಲ್ಲಿ ಮಾನಸಾಂತರ ಹೊಂದಿದ್ದಾರೆ, ಜನರಿಗೆ ಎಲ್ಲಿ ಭಯ ಬಂದಿದೆ, ಮರಣ ಭಯ ಇದೆ ಆದ್ರೆ ದೇವರ ಭಯ ಇಲ್ಲ. ಮರಣ ಭಯ ಇದೆ ಆದ್ರೆ ದೇವರ ಭಯ ಇಲ್ಲ. ಆದ್ರಿಂದ ಕರ್ತನಲ್ಲಿ ಹೇಳಿದ್ದಾನೆ, ಇನ್ನು ಮೇಲೆ ನಾನು ಈ ತರ ಸರ್ವನಾಶವನ್ನು ನಾನು ಮಾಡೋದಿಲ್ಲ. ಯಾಕಂದ್ರೆ ಮನುಷ್ಯನ ಹೃದಯದ ಕಲ್ಪನೆಯು ಅವನ ಚಿಕ್ಕತನದಿಂದಲೇ ಕೆಟ್ಟದ್ದು. ನಾನು ಈಗ ಮಾಡಿದ ಪ್ರಕಾರ ಇನ್ನು ಮೇಲೆ ಜೀವಿಗಳನ್ನೆಲ್ಲ ಸಂಗರಿಸುವುದಿಲ್ಲ ಎಂಬುದಾಗಿ ಕರ್ತನಲ್ಲಿ ಹೇಳುವುದನ್ನು ನೋಡ್ತೇವೆ. 9ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯ 1ರಿಂದ 19 ತನಕ ಓದೋದು ಬೇಡ, ಅದೊಂದು ದೊಡ್ಡ ಪೋರ್ಷನ್ ಅದು. ಅಲ್ಲಿ ನಾವು 7 ಸಾರಿ ಒಡಂಬಡಿಕೆ ಎಂಬುದಾಗಿ ನಾವು ನೋಡ್ತೇವೆ. ಸರ್ವಶಕ್ತನಾದ ದೇವರು, ಸರ್ವಜ್ಞಾನಿಯಾದ ದೇವರು ಅರ್ಪನಾದ ಮನುಷ್ಯನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾ ಇದ್ದಾನೆ. ಆತನು ಒಡಂಬಡಿಕೆ ಮಾಡಿಕೊಳ್ಳುತ್ತಾ ಇದ್ದಾನೆ. ಈಗ ಒಡಂಬಡಿಕೆ ಕೇವಲ ನೋಹನೊಟ್ಟಿಗೆ ಮಾತ್ರವಲ್ಲ, ಅಬ್ರಹಾಮನೊಟ್ಟಿಗೆ ಮಾಡಿದನು, ಯಾರೋ ಫೋನ್ ಮಾಡಿದ್ರು, ಆ ಫೋನ್ ಮಾಡುವಾಗಲೇ ಈ ಪ್ರಾಬ್ಲಮ್ ಬರೋದು. ಯಾರೋ ಫೋನ್ ಮಾಡಿದ್ರು. ಓಕೆ, ಪರಾಜಿತನಾದ್ರು ಎಂಬುದನ್ನು ನಾವು ನೋಡ್ತೇವೆ. ಸೊ ಇಲ್ಲಿ 9ನೇ ಅಧ್ಯಾಯದಲ್ಲಿ 7 ಸಾರಿ ಒಡಂಬಡಿಕೆ ಎಂಬ ಪದವನ್ನು ನಾವು ನೋಡ್ತೇವೆ. 9 ನಾನು ನನ್ನ ಒಡಂಬಡಿಕೆಯನ್ನು ನಿಮ್ಮ ಸಂಗಡಲು, ನಿಮ್ಮ ತರುವಾಯ ನಿಮ್ಮ ಸಂತತಿಯವರ ಸಂಗಡಲು. ಕಂಟಿನ್ಯೂಷನ್. ನಾವೆಯೊಳಗಿಂದ ಹೊರಗೆ ಬೇಡ. ಈಗ ನಾನು ನನ್ನ ಒಡಂಬಡಿಕೆಯನ್ನು ನಿಮ್ಮ ಸಂಗಡಲು, ನಿಮ್ಮ ತರುವಾಯ ನಿಮ್ಮ ಸಂತತಿಯವರ ಸಂಗಡಲು ಎಂಬುದಾಗಿ ಕರ್ತನಲ್ಲಿ ಹೇಳ್ತಾನೆ. ನಮ್ಮ ಕರ್ತನು ಒಂದು ತಾತ್ಕಾಲಿಕವಾದ, ಒಂದು ಸೀಮಿತವಾದ ಕಾಲಘಟ್ಟಕ್ಕೆ ಹೊಡೆಯುವವನಲ್ಲ. ಆತನು ಆದಿಯಿಂದ ಅಂತ್ಯದವರೆಗೂ ಆತನ ಯೋಚನೆ ಇದೆ, ಆತನ ಯೋಚನೆಗಳಿದೆ. ಆದ್ದರಿಂದಲೇ ಕರ್ತನು ಯೋಹಾನ ಸುವಾರ್ತೆ 17:20 ಇವರಿಗಾಗಿ ಮಾತ್ರವಲ್ಲ, ಇವರ ಮಾತುಗಳನ್ನ ಕೇಳಿ ನನ್ನನ್ನು ನಂಬುವವರಿಗಾಗಿಯೂ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಅವತ್ತು ಹೇಳಿದ್ದು. ಒಬ್ಬ ಮನುಷ್ಯ ಬರ್ತಿದ್ರೆ ಆತರ ಬರೆಯಕ್ ಆಗ್ತಾ ಇರ್ಲಿಲ್ಲ. ಇಲ್ಲಿ ದೇವರು ಹೇಳ್ತಿದ್ದಾರೆ, ನಾನು ನನ್ನ ಒಡಂಬಡಿಕೆಯನ್ನು ನಿಮ್ಮ ಸಂಗಡಲು, ನಿಮ್ಮ ತರುವಾಯ ನಿಮ್ಮ ಸಂತತಿಯ ಸಂಗಡಲು ಮಾಡುವೆನೆಂಬುದಾಗಿ. ಈಗ ನಾವು 8ನೇ ಅಧ್ಯಾಯದಲ್ಲಿ ಆತನು ಹೃದಯದಲ್ಲಿ ಹೇಳಿದ್ದನ್ನ ನಾವು ನೋಡ್ತೇವೆ. ಹೃದಯದಲ್ಲಿ ಆತನು ಹೇಳ್ತಿದ್ದಾನೆ, ನಾನು ಇವರೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ. ಆದ್ರೆ ಇಲ್ಲಿ ನೋಹನ ಬಳಿ ಆತನು ಹೇಳುವುದನ್ನು ನಾವು ನೋಡ್ತೇವೆ. ಇದು ಮೊದಲನೇದಾಗಿ. ಎರಡನೇದಾಗಿ 11ನೇ ವಾಕ್ಯ, ನನ್ನ ಒಡಂಬಡಿಕೆಯನ್ನು ನಿಮ್ಮ ಸಂಗಡ ಸ್ಥಾಪಿಸುತ್ತೇನೆ, ಅದೇನೆಂದರೆ ಇನ್ನು ಮೇಲೆ ಜಲಪ್ರಳಯದಿಂದ ಶರೀರಗಳಾವು ನಾಶವಾಗುವುದಿಲ್ಲ, ಭೂಮಿಯನ್ನು ಹಾಳು ಮಾಡುವುದಕ್ಕೆ ಇನ್ನು ಜಲಪ್ರಳಯವು ಇರುವುದಿಲ್ಲ ಎಂಬುದೇ. ಇದನ್ನೆಲ್ಲ ನಾವು ಆಳವಾಗಿ ಗಮನಿಸಬೇಕು. ಭೂಮಿಯ ಆ ಒಂದು ಘಟನೆ ಅಂದ್ರೆ ಅದನ್ನು ದೇವರು ಆ ಸಮಯದಲ್ಲಿ ಆದದ್ದು, ಪ್ರಳಯದ ಸಮಯದಲ್ಲಿ ಆದದ್ದು
ಬಹಳ ಬಹಳ ನಮಗೆ ವಿವರಿಸಲಾಗದಷ್ಟು ಸಂಗತಿಗಳು ಪ್ರಳಯದ ಸಮಯದಲ್ಲಿ ಆಯ್ತು. ಮಾತ್ರವಲ್ಲ, ಕರ್ತನಲ್ಲಿ ಹೇಳುವುದೇನೆಂದ್ರೆ, ಅವತ್ತು ನಾನು ಮಾಡಿದ ಹಾಗೆ ಸರ್ವನಾಶ ನಾನು ಮಾಡೋದಿಲ್ಲ ಎಂಬುದಾಗಿ. ಪ್ರಳಯ ಆಮೇಲೆ ಎಷ್ಟೋ ಪ್ರಳಯಗಳು ಬಂತು, ಎಷ್ಟೋ ಜಲಪ್ರಳಯಗಳು ಬಂತು, ಎಷ್ಟೋ ಜನ ಸತ್ತು ಹೋದರು. ನಾವು ಒಂದು ಪುಸ್ತಕದಲ್ಲಿ ನೋಡ್ತೇವೆ, ಜಲಪ್ರಳಯದ ಸಮಯದಲ್ಲಿ ಎಂಬುದಾಗಿ. ಜಲಪ್ರಳಯದ ಸಮಯದಲ್ಲಿ. ಸೊ ಜಲಪ್ರಳಯ ಆಮೇಲೆ ಬಂತು. ಆದ್ರೆ ಇಲ್ಲಿ ಕರ್ತನೆ ಹೇಳುವುದು, ನನ್ನ ಒಡಂಬಡಿಕೆಯನ್ನು ನಿನ್ನ ಸಂಗ ಸ್ಥಾಪಿಸುತ್ತೇನೆ. ಅದೇನೆಂದರೆ, ಇನ್ನು ಮೇಲೆ ಜಲಪ್ರಳಯದಿಂದ ಶರೀರಗಳ ಆಪವು ನಶಿಸುವುದಿಲ್ಲ, ಭೂಮಿಯನ್ನು ಹಾಳು ಮಾಡುವುದಿಲ್ಲ. ಭೂಮಿ ಒಂದು ಪ್ರಾಂತ್ಯವಲ್ಲ, ಒಂದು ರಾಜ್ಯವಲ್ಲ. ಭೂಮಿಯನ್ನು ಹಾಳು ಮಾಡುವುದಕ್ಕೆ ಇನ್ನು ಜಲಪ್ರಳಯವು ಇರುವುದಿಲ್ಲ ಎಂದನು. ಪ್ರಾಂತೀಯವಾಗಿ ಈಗಲೂ ಜಲಪ್ರಳಯ ಬರ್ತದೆ. ಈಗ 2019ರಲ್ಲಿ ಉತ್ತರ ಕರ್ನಾಟಕದ, ದಕ್ಷಿಣ ಕರ್ನಾಟಕದಲ್ಲಿ, ಕೇರಳದಲ್ಲಿ ಹಲವು ಕಡೆ ಬರ್ತಾನೆ ಇರುತ್ತೆ, ಮತ್ತು ಯುರೋಪ್ನಲ್ಲೆಲ್ಲ ಬರ್ತಾ ಇರುತ್ತೆ. ಆದ್ರೆ ಭೂಮಿಯನ್ನು ಹಾಳು ಮಾಡುವುದಕ್ಕೆ ಆತನು ಮಾಡುವುದಿಲ್ಲ ಎಂಬುದಾಗಿ ಅವರೊಟ್ಟಿಗೆ ಅವತ್ತು ಒಡಂಬಡಿಕೆ ಮಾಡಿಕೊಂಡ್ರು. ಆ ಒಡಂಬಡಿಕೆಯ ಫಲವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. 12ನೇ ವಾಕ್ಯ 12. ದೇವರು ನನಗೂ ನಿಮಗೂ ನಿಮ್ಮ ಸಂಗಡ ಇರುವ ಎಲ್ಲಾ ಜೀವ ಜಂತುಗಳಿಗೂ ಮಧ್ಯದಲ್ಲಿ ತಲಾತರಾಂತರವರೆಗೆ ನಾನು ಮಾಡುವ ಒಡಂಬಡಿಕೆಗೆ ಇದೇ ಗುರುತು. ನೋಡಿ, ಇಲ್ಲಿ ಕರ್ತನು ಮನುಷ್ಯನೊಟ್ಟಿಗೆ ಮಾತ್ರವಲ್ಲ, ಪ್ರಾಣಿಗಳೊಟ್ಟಿಗೂ ಆತನು ಮಾಡಿಕೊಳ್ಳುವುದನ್ನು ನಾವು ನೋಡ್ತೇವೆ. ದೇವರು ನನಗೂ ನಿಮಗೂ ನಿಮ್ಮ ಸಂಗಡ ಇರುವ ಎಲ್ಲಾ ಜೀವ ಜಂತುಗಳಿಗೂ ಮಧ್ಯದಲ್ಲಿ ತಲಾಂತರಗಳವರೆಗೂ ನಾನು ಮಾಡುವ ಒಡಂಬಡಿಕೆ ಇದೇ ಗುರುತು ಎಂಬುದಾಗಿ. ಅದಕ್ಕೆ 2ನೇ ಸಾರಿ ಕರ್ತನು ಈ ಭೂಮಿಯನ್ನ ತೀರ್ಪು ಮಾಡುವಾಗ ಜಲಪ್ರಳಯದಿಂದ ಅಲ್ಲ, ಬೆಂಕಿಯಿಂದ ಮಾಡ್ತಾನೆ. ತನ್ನ ಒಡಂಬಡಿಕೆಯನ್ನು ಅದನ್ನು ಕಾಪಾಡ್ತಾನೆ, ತನ್ನ ಮಾತನ್ನು ಅದನ್ನು ಉಳಿಸಿಕೊಳ್ತಾನೆ. ನಾವು 2 ಪೇತ್ರ 3:10 ನಾವು ನೋಡ್ತೇವೆ, 2 Peter 3:10 ನಾವು ನೋಡ್ತೇವೆ, ಓದೋದು ಬೇಕಾಗಿಲ್ಲ. ಅಲ್ಲಿ ಬೆಂಕಿಯಿಂದ ಹಾಳು ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. 3ನೇದಾಗಿ 13ನೇ ವಾಕ್ಯ, ನನ್ನ ಬಿಲ್ಲು ಮೇಘಗಳಲ್ಲಿ ಇಟ್ಟಿದ್ದೇನೆ, ಅದು ನನಗೂ ಭೂಮಿಗೂ ಮಾಡಿಕೊಂಡ ಒಡಂಬಡಿಕೆಗೆ ಗುರುತಾಗಿರುವುದು. ಇದು ಕಾಮಣ ಬಿಲ್ ಅಲ್ಲ, ಅದು ದೇವರ ಸೈನು. ಒಡಂಬಡಿಕೆಗೆ ದೇವರು ಹಾಕಿರುವ ರುಜು ಅದು. 13ನೇ ವಾಕ್ಯದಲ್ಲಿ ನನ್ನ ಬಿಲ್ಲು ಮೇಘಗಳಲ್ಲಿ ಇಟ್ಟಿದ್ದೇನೆ. ಅದಕ್ಕಿಂತ ಮುಂಚೆ ಆ ಬಿಲ್ಲು ಇರಲಿಲ್ಲ, ಯಾಕಂದ್ರೆ ಅದಕ್ಕಿಂತ ಮುಂಚೆ ಮಳೆ ಇರಲಿಲ್ಲ. ಮಳೆಯ ಜೊತೆಯಲ್ಲಿ ಆ ರೈನ್ಬೋ ಅಥವಾ ಆ ಬಾಣಬಿಲ್ಲು ಅದು ದೇವರ ಒಂದು ಸೈನ್ ಆಗಿದೆ ಪ್ರಿಯರೇ. ಇವತ್ತು ಆಶ್ಚರ್ಯವಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ವಿಜ್ಞಾನಿಗಳು ಏನೇ ಹೇಳಲಿ, ಅದರ ಕಾರಣಗಳು ಏನೇ ಇರಲಿ, ಅದು ಅಂತರಿಕ್ಷದಲ್ಲಿ ಅಂದರೆ ಅಟ್ಮಾಸ್ಫಿಯರ್ ಅಲ್ಲಿ ಇರುವ ಅನೇಕ ಸಂಗತಿಗಳಿಂದ ಆತರ ಬಣ್ಣ ಬರುತ್ತೆ ಎಂಬುದಾಗೆಲ್ಲ ಹೇಳ್ತಾರೆ. ಆದ್ರೆ ನೀವು ಯಾವತ್ತಾದರೂ ಒಂದು ರೈನ್ಬೋ ನೋಡುವಾಗ ತಿಳಿದುಕೊಳ್ಳಿ, ಇದು ಅನೇಕ ವರ್ಷಗಳ ಹಿಂದೆ ಜೀವ ಸ್ವರೂಪನಾದ ದೇವರು ಹಾಕಿದ ಸೈನು ಎಂಬುದಾಗಿ. ಆ ರೈನ್ಬೋ ಬಂದ್ರೆ ಎಂಬುದಾಗಿ ಅರ್ಥ. ಮತ್ತೊಂದು ವಾಕ್ಯ 15 9:15. ಆಗ ನಾನು ನನಗೂ ನಿಮಗೂ ದೇಹಗಳಿರುವ ಎಲ್ಲಾ ಜೀವ ಜಂತುಗಳಿಗೂ ಮಧ್ಯೆ ಇರುವ ನನ್ನ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು. ಇನ್ನು ಶರೀರಗಳನ್ನೆಲ್ಲ ನಾಶ ಮಾಡುವ ಜಲಪ್ರಳಯವು ಆಗುವುದೇ ಇಲ್ಲ. ಆಗ ನಾನು ನನಗೂ ನಿಮಗೂ ದೇಹಗಳಿರುವ ಎಲ್ಲಾ ಜೀವ ಜಂತುಗಳಿಗೂ ಮಧ್ಯೆ ಇರುವ ನನ್ನ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು. ದೇವರು ಅನೇಕ ವಿಷಯಗಳನ್ನ ಜ್ಞಾಪಕ ಮಾಡಿಕೊಳ್ಳುವವನಾಗಿದ್ದಾನೆ. ಇದು ಬೈಬಲ್, ಈ ತರ ಬೈಬಲ್ ಸ್ಟಡಿ ಅಲ್ಲದೆ ಇರುವುದರಿಂದ ನಾನು ಹೋಗುವುದಿಲ್ಲ. ಈಗ ಒಂದು ಬಾಣಬಿಲ್ಲನ್ನ, ಒಂದು ರೈನ್ಬೋವನ್ನ ಆಕಾಶದಲ್ಲಿ ನೋಡುವಾಗ ದೇವರು ಜ್ಞಾಪಕ ಮಾಡಿಕೊಳ್ಳುತ್ತಿದ್ದಾನೆ, ಇದು ನನ್ನ ಸೈನ್, ಇದು ನನ್ನ ಸೈನು. ಈಗ ಜಲಪ್ರಳಯದಿಂದ ಜನರನ್ನ ನಾನು ನಾಶನ ಮಾಡಬಾರದು. ಇವತ್ತು ನಾವು ಉಳಿದಿರುವುದು ತನ್ನ ಮಗನನ್ನು ಜ್ಞಾಪಕ ಮಾಡುವುದರಿಂದ, ಕರ್ತನಾದ ಯೇಸು ಕ್ರಿಸ್ತನನ್ನ ಜ್ಞಾಪಕ ಮಾಡುವುದರಿಂದಲೇ. ಇದೇ ತರ ಆತನು ಅನೇಕ ಕಡೆ ನಾವು ಆತನು ಜ್ಞಾಪಕ ಮಾಡುವುದರಿಂದ
ಇಸ್ರಾಯೇಲನ್ನು ಜ್ಞಾಪಕ ಮಾಡುವುದರಿಂದ, ಇಸ್ರಾಯೇಲನ್ನು ಉಳಿಸುವುದಕ್ಕೆ ಕಾರಣ ಅವರೊಟ್ಟಿಗೆ ಮಾಡಿರುವ ಜ್ಞಾಪಕವನ್ನು ಅಬ್ರಹಾಮನನ್ನ ನೆನೆಸಿ ಆತನು ಅವರನ್ನು ಕಾಪಾಡುತ್ತಾನೆ. ಸೊ ಆತನು ನೆನೆಸುವವನಾಗಿದ್ದಾನೆ, ಜ್ಞಾಪಕ ಮಾಡುವವನಾಗಿದ್ದಾನೆ. ಇವತ್ತು ಒಂದು ರೈನ್ಬೋ ನೋಡುವಾಗ ನಾವು ಅನ್ಕೋಬೇಕು, ನಮ್ಮ ಕರ್ತನು ನಮ್ಮ ದೇವರು ಜ್ಞಾಪಕ ಮಾಡುತ್ತಿದ್ದಾನೆ, ಅದನ್ನು ನೆನೆಸಿಕೊಳ್ಳುತ್ತಿದ್ದಾನೆ ಎಂಬುದಾಗಿ. ಮತ್ತೊಂದು ವಾಕ್ಯ 16 9:16 ಚಂದ್ರು ಕೇಳಿಸ್ತಾ ಇದೆಯಾ? 9:16 ಹೌದು. ಆ ಬಿಲ್ಲು ಮೇಘಗಳಲ್ಲಿರುವಾಗ ದೇವರಾದ ನನಗೂ ಭೂಮಿಯ ಮೇಲಿರುವ ದೇಹಗಳುಳ್ಳ ಎಲ್ಲಾ ಜೀವ ಜಂತುಗಳಿಗೂ ಮಧ್ಯದಲ್ಲಿ ನಿತ್ಯವಾಗಿರುವ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವ ಹಾಗೆ ನಾನು ಅದನ್ನು ನೋಡುವೆನು ಅಂದನು. ನಾನು ಅದನ್ನು ನೋಡುವೆನು. ಆ ಒಡಂಬಡಿಕೆಯ ಬಗ್ಗೆ ಆತನು ಹೇಳುತ್ತಾ ಹೋಗ್ತಿರುವಾಗ ಇಲ್ಲಿ ಹೇಳ್ತಿದ್ದಾನೆ, ಬಿಲ್ಲು ಮೇಘಗಳಲ್ಲಿ ಇರುವಾಗ ದೇವರಾದ ನನಗೂ ಭೂಮಿಯ ಮೇಲಿರುವ ದೇಹಗಳುಳ್ಳ ಎಲ್ಲಾ ಜೀವ ಜಂತುಗಳಿಗೂ ಮಧ್ಯದಲ್ಲಿ ನಿತ್ಯವಾಗಿರುವ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವ ಹಾಗೆ ನಾನು ಅದನ್ನು ನೋಡುವೆನು ಅಂದನು. ಅವತ್ತು ಸೈನ್ ಹಾಕಿದ ದೇವರು ಆ ಸೈನನ್ನ ನೋಡುತ್ತಿದ್ದಾನೆ ಎಂಬುದಾಗಿ ಇಲ್ಲಿ ನೋಡ್ತಾ ಇದ್ದೇವೆ. ನಮ್ಮ ದೇವರು ಸದಾ ಜೀವಿಸುವ ದೇವರು, ಮಾತನ್ನು ಬದಲಾಯಿಸದ ದೇವರು, ವಾಗ್ದಾನಗಳನ್ನ ನೆರವೇರಿಸುವಂತ ದೇವರು, ಒಡಂಬಡಿಕೆಯನ್ನ ಕಾಪಾಡುವಂತ ದೇವರು. ನಾವು ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಮತ್ತೊಂದು ವಾಕ್ಯ, ಯಾಕಂದ್ರೆ ಕರ್ತನ ಮೂಲಕ ನಮ್ಗೆ ಕೊಟ್ಟಿರುವ ಒಡಂಬಡಿಕೆಯನ್ನ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಗೆ ಕೊಟ್ಟಿರುವ ವಾಗ್ದಾನಗಳನ್ನ ಆತನು ಆಶ್ಚರ್ಯವಾಗಿ ನೆರವೇರಿಸುತ್ತಾನೆ ಎಂಬುದು ಎಷ್ಟು ಸಂತೋಷ, ಸಮಾಧಾನ ಕೊಡುವಂತಹ ಮಾತುಗಳಾಗಿದೆ ಪ್ರಿಯರೇ. 17 ದೇವರು ನೋಹನಿಗೆ 9:17 ದೇವರು ನೋಹನಿಗೆ ನಾನು ನನಗೂ ಭೂಮಿಯ ಮೇಲಿರುವ ಎಲ್ಲಾ ದೇಹಗಳಿಗೂ ಮಧ್ಯದಲ್ಲಿ ಸ್ಥಾಪಿಸಿದ ಒಡಂಬಡಿಕೆಯ ಗುರುತು ಇದೇ ಎಂದು ಹೇಳಿದನು. ಫೈನಲ್ ಆಗಿ ಕರ್ತನು ಆ ಗುರುತಿನ ಬಗ್ಗೆ, ಸೈನ್ ಬಗ್ಗೆ ಹೇಳ್ತಾ ಇದ್ದಾನೆ. ಇದು ನನ್ನ ಸೈನ್ ಆಗಿದೆ, ಇದು ನನ್ನ ಗುರುತಾಗಿದೆ. ಅಂತಿಮವಾಗಿ ಆತನು ಹೇಳುತ್ತಿದ್ದಾನೆ ಪ್ರಿಯರೇ, 7 ಸಾರಿ ಆತನು ಈ ಒಡಂಬಡಿಕೆಯ ಬಗ್ಗೆ ಹೇಳುತ್ತಿದ್ದಾನೆ. 7 ಪೂರ್ಣತೆಯ ಒಂದು ಅಂಗಿಯಾಗಿದೆ. 7 ಸಾರಿ ಆತನು ಆ ಜನರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡನು. ನಾನು ಇದರ ಬಗ್ಗೆ ಯೋಚನೆ ಮಾಡಿದಾಗ, ಯಾರು ಒಡಂಬಡಿಕೆ ಮಾಡಿಕೊಳ್ತಾ ಇರೋದು? ಈ ಅರ್ಪನಾದ ಮನುಷ್ಯನೊಟ್ಟಿಗೆ ಸೃಷ್ಟಿಕರ್ತನಾದ ದೇವರು, ಸರ್ವಶಕ್ತನಾದ ದೇವರು. ಈ ದೇವರು ಮನುಷ್ಯನೊಟ್ಟಿಗೆ ಒಡಂಬಡಿಕೆಯನ್ನ ಮಾಡಿಕೊಳ್ಳುತ್ತಿದ್ದಾನೆ, ಎಗ್ರಿಮೆಂಟ್ ಅನ್ನು ಮಾಡಿಕೊಳ್ಳುತ್ತಿದ್ದಾನೆ, ಕವನನ್ನು ಮಾಡಿಕೊಳ್ಳುತ್ತಿದ್ದಾನೆ. ಇಲ್ಲಿ ಮಾತ್ರವಲ್ಲ, ಕವನನ್ನ ಆತನು ಮತ್ತೆ ಮುಂದುವರಿಸುವುದನ್ನು ನಾವು ನೋಡ್ತೇವೆ. ಸೊ ಇದು ಒಡಂಬಡಿಕೆಯಾಗಿದೆ. ಈಗ ಈ ನಾವೆಯಿಂದ ಬಂದು ಅವರು ಯಜ್ಞವನ್ನ ಮಾಡಿದ್ರು. ಈ ಒಂದು ನಾವೆಯಿಂದ ಹೊರಗೆ ಬಂದವರು ಯಾರು ನಮ್ಗೆ ಗೊತ್ತಿದೆ. 8 ಜನ ಇದ್ರು. 8 ಜನ, ಅದರಲ್ಲಿ 3 ಅವನ ಮಕ್ಕಳಾಗಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಮೊದಲಾಗಿ ಅಲ್ಲಿಂದ ಶೇಮು ಬಂದ್ರು. ಶೇಮು, ಹಾಮು, ಯಾಪತ್ತು. ಶೇಮು, ಹಾಮು, ಯಾಪತ್ ಎಂಬ 3 ಮಕ್ಕಳು ನೋಹನಿಗಿತ್ತು. ಅವರು 3 ಜನ ಬಂದ್ರು ಎಂಬುದಾಗಿ ನೋಡ್ತೇವೆ. ಮೊದಲನೇದಾಗಿ ಹಾಮನ ಕುರಿತಾಗಿ ನಾವು ನೋಡೋಣ. ಹಾಮು 10ನೇ ಅಧ್ಯಾಯ 6ನೇ ವಾಕ್ಯ. 10:6 ಹಾಮನ ಕುಮಾರರು ಯಾರೆಂದರೆ ಕೂಶ್, ಮಿಚ್ರಯಿಮ್, ಪೂತ್, ಕಾನಾನ್ ಎಂಬವರು. ನೋಡಿ, ಇದು ಹಾಮನ ಕುಮಾರರು. ನೋಡಿ, ಈ ಹಾಮನ ಎಂಬ ಪದವನ್ನು ನಾವು ಆಮೇಲೆ ನೋಡ್ತೀವಿ. ಆ ಜನರ ಕುರಿತಾಗಿ ಹೇಳುವಾಗ ಹಾಮನ ಸಂತತಿಯವರು ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಇದನ್ನ ಮತ್ತೆ ವಿವರಿಸ್ತೇನೆ. ಈಗ ಕೂಶ್, ಮಿಸ್ರೈಮ್ ಅಂದ್ರೆ ಐಗುಪ್ತ ದೇಶ. ಇದು ಒಬ್ಬ ವ್ಯಕ್ತಿಯ ಹೆಸರು. ಐಗುಪ್ತ ದೇಶದ ಕುರಿತಾಗಿ ಹೇಳುವಾಗ ಅನೇಕ ಸಾರಿ ಹೇಮ್ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಹೇಮ್ ಎಂಬುದಾಗಿ ಹೇಳುವುದನ್ನ ನಾವು ಇಲ್ಲಿ ನೋಡ್ತೇವೆ. ಎರಡನೇದಾಗಿ ಶೇಮನ್ನು ನೋಡೋಣ. 11ನೇ ಅಧ್ಯಾಯ 10ನೇ ವಾಕ್ಯ. 11ನೇ ಅಧ್ಯಾಯ 10ನೇ ವಾಕ್ಯ. ಶೇಮನ ವಂಶಾವಳಿಗಳು ಇವೆ. ಶೇಮನು 100 ವರ್ಷದವನಾಗಿದ್ದಾಗ, ಅಂದರೆ
ಪ್ರಳಯವಾಗಿ 2 ವರ್ಷಗಳಾದ ಮೇಲೆ ಅವನಿಂದ ಅರ್ಪಕ್ಷದನು ಹುಟ್ಟಿದನು. ಆ ನೋಡಿ, ಶೇಮು ಇಲ್ಲಿ ಎಷ್ಟು ನಿಖರವಾಗಿ ಪ್ರಳಯದ ಬಗ್ಗೆ ಹೇಳುವುದನ್ನು ನೋಡ್ತೇವೆ ಪ್ರಿಯರೇ. ಈ ಡೆಲ್ಯೂಷನ್ ಎಂಬುದಾಗಿ ಹೇಳ್ತಾರೆ. ಈ ಪ್ರಳಯ ಒಂದು ಕಟ್ಟುಕಥೆಯಲ್ಲ. ಭೂಮಿ ಅತ್ಯಂತ ಈ ಪ್ರಳಯ ಆಯಿತು ಎಂಬುದಕ್ಕೆ ಈಗಲೂ ಪುರಾವೆಗಳಿದೆ, ಪಳೆಯಳಿಕೆಗಳು ಇದೆ, ಇನ್ನು ಅನೇಕ ಸಂಗತಿಗಳಿದೆ. ಇಲ್ಲಿ ಹೇಳ್ತಾ ಇದೆ, ಶೇಮನ ವಂಶಾವಳಿಗಳು ಇವೆ. ಶೇಮನು 100 ವರ್ಷದವನಾಗಿದ್ದಾಗ, ಅಂದರೆ ಅವನಿಗೆ ಅವಾಗ ಎಷ್ಟು ಪ್ರಳಯ ಆದಾಗ ಅವನಿಗೆ ಎಷ್ಟು ವರ್ಷ ಇತ್ತು? 98 ವರ್ಷ ವರ್ಷದವನಾಗಿದ್ದಾಗ, ಅಂದ್ರೆ ಪ್ರಳಯವಾಗಿ 2 ವರ್ಷಗಳಾದ ಮೇಲೆ ಅವನಿಂದ ಅರ್ಪಕ್ಷದನು ಹುಟ್ಟಿದನು ಎಂಬುದಾಗಿ ನಾವು ನೋಡ್ತೇವೆ. ಈ ಅರ್ಪಕ್ಷದನಿಂದಲೇ ಇಬ್ರಿಯ ಜನಾಂಗ ಉಂಟಾದದ್ದು. ಈ ಅರ್ಪಕ್ಷಿತನಿಂದಲೇ ಇಬ್ರಿಯ ಜನಾಂಗ ಅಥವಾ ಇಸ್ರಾಯೇಲ್ ಜನಾಂಗ ಉಂಟಾದದ್ದು ಎಂಬುದಾಗಿ ನಾವು ನೋಡ್ತೇವೆ. 11ನೇ ಅಧ್ಯಾಯ 24ರಿಂದ 26 ಓದೋಣ. 11:24-26. ನಾಹೋರನು 29 ವರ್ಷದವನಾಗಿದ್ದಾಗ ಅವನಿಂದ ತೇರಹನು ಹುಟ್ಟಿದನು. ನಾಹೋರನಿಂದ ತೇರಹನು ಹುಟ್ಟಿದ ಮೇಲೆ ನಾಹೋರನು 119 ವರ್ಷ ಬದುಕಿದನು. ಅವನಿಂದ ಕುಮಾರರು ಕುಮಾರ್ತೆಯರು ಹುಟ್ಟಿದರು. ತೇರಹನು 70 ವರ್ಷದವನಾಗಿದ್ದಾಗ ಅವನಿಂದ ಅಬ್ರಾಮನು, ನಾಹೋರನು, ಹಾರಾನನು ಹುಟ್ಟಿದರು. ಈಗ ನೋಡಿ, ಇದು ಪೂರ್ತಿ ಓದಿದ್ರೆ ನನ್ಗೆ ಗೊತ್ತಾಗತ್ತೆ. ನಾನು ಪೂರ್ತಿ ಓದಕ್ಕೆ ನಮ್ಗೆ ಸಮಯ ಇಲ್ಲ, ಆದ್ದರಿಂದ ನಾನು ಅದನ್ನು ಹೇಳ್ತಾ ಇಲ್ಲ. ಶೇಮಿನ ಆ ಒಂದು ವಂಶಾವಳಿಯಿಂದಲೇ ಇಬ್ರಿಯ ಜನಾಂಗ ಹುಟ್ಟಿದ್ದು, ಅಂದ್ರೆ ಅಬ್ರಹಾಮನು ಬಂದದ್ದು ಆ ವಂಶಾವಳಿಯಿಂದಲೇ ಎಂಬುದಾಗಿ ನಾವು ನೋಡ್ತೇವೆ. 3ನೇದಾಗಿ ಯಾಫೆತನ ಕುರಿತಾಗಿ ನೋಡ್ತೇವೆ. ನಾನು ಸ್ವಲ್ಪ ಉಲ್ಟಾ ಬಲ್ಟಾ ಹೇಳ್ತಾ ಇದ್ದೀನಿ. ಯಾಫೆತನ ಕುರಿತಾಗಿ ನಾವು ನೋಡ್ತೇವೆ. 10ನೇ ಅಧ್ಯಾಯ 2ನೇ ವಾಕ್ಯ. 10ನೇ ಅಧ್ಯಾಯ 2ನೇ ವಾಕ್ಯ. ಏಫೆತನ ಕುಮಾರರು ಯಾರೆಂದರೆ, ಏಫೆತನ ಕುಮಾರರು ಯಾರೆಂದರೆ ಗೋಮೇರ್, ಮಾಗೋಗ್, ಮಾದಾಯ್, ಯಾವನ್, ತೂಬಲ್, ಮೇಷೆಕ್, ತೀರಾಸ್ ಎಂಬವರು. ಈಗ ಲೋಕದಲ್ಲಿರುವ ಎಲ್ಲಾ ಜನರು, ಇವತ್ತು ನಾವು ಲೋಕದಲ್ಲಿರುವ ಎಲ್ಲಾ ಜನರು ಈ 3 ಸಂತತಿಗಳಿಂದ ಉತ್ಪತ್ತಿಯಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ಅದನ್ನು ಡೀಟೇಲ್ ಆಗಿ ಯಾವ ಖಂಡಕ್ಕೆ ಸೇರಿದವರು ಎಂಬುದಾಗಿ ಕೂಡ ನಾವು ನೋಡ್ಲಿಕ್ಕಿದ್ದೇವೆ. ಯಾವ ಖಂಡಕ್ಕೆ ಸೇರಿದವರು ಎಂಬುದಾಗಿ ನಾವು ನೋಡ್ತೇವೆ. ಈಗ ಈ ಜನ ಹೆಚ್ಚಾದರು, ದೇವರು ಅವರೊಟ್ಟಿಗೆ ಮಾಡಿದ ಒಡಂಬಡಿಕೆಯನ್ನು ನಾವು ನೋಡ್ತೇವೆ. ಇನ್ನೊಂದು ಒಡಂಬಡಿಕೆಯನ್ನು ಕೂಡ ದೇವರು ಮಾಡಿದ್ರು. ಏನದು? ಅವರು ಹೆಚ್ಚು ಸಂಧಾನಗಳನ್ನ ಉಂಟು ಮಾಡಬೇಕೆಂಬುದಾಗಿ. 9ನೇ ಅಧ್ಯಾಯ 18-19 ಒಂದ್ಸಾರಿ 9, 18 and 19. ನಾವೆಯೊಳಗಿನಿಂದ ಹೊರಟು ಬಂದ ನೋಹನ ಕುಮಾರರು ಯಾರೆಂದರೆ ಶೇಮ್, ಹಾಮ್, ಯೆಫೆತ್. ಹಾಮನು ಕಾನನ ತಂದೆಯು. ಈ 3 ನೋಹನ ಮಕ್ಕಳು. ಇವರಿಂದ ಭೂಮಿಯಲ್ಲೆಲ್ಲ ಜನರು ವಿಸ್ತರಿಸಿದರು. ಈ ಮೂವರು ನೋಹನ ಮಕ್ಕಳು. ಇವರಿಂದ ಭೂಮಿಯಲ್ಲೆಲ್ಲ ಜನರು ವಿಸ್ತರಿಸಿದರು ಎಂಬುದಾಗಿ ಇದು ಪೂರ್ವದಲ್ಲಿ ನಡೆದ ಹಾಗೆ ಬರೆಯಲಿ. ಕಾರಣ ಏನಂದ್ರೆ, ಇದೆಲ್ಲ ಆಗಿ ಎಷ್ಟೋ ವರ್ಷಗಳಾದ ಮೇಲೆ ಮೋಶೆ ಅದನ್ನು ಬರೀತಿದ್ದಾನೆ. ಆದದ್ದರಿಂದಲೇ ಆತರ ಬರೆದಿದ್ದು. ಇವರು ಈ 3 ನೋಹನ ಮಕ್ಕಳು. ಇವರಿಂದ ಭೂಮಿಯಲ್ಲೆಲ್ಲ ಜನರು ವಿಸ್ತರಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, ಕರ್ತನು ಅವರಿಗೆ ಕೊಟ್ಟ ಒಂದು ಆಜ್ಞೆ ಇದೆ. ನೀವು ಭೂಮಿಯೆಲ್ಲ ಹರಡಬೇಕೆಂಬುದಾಗಿ ಆತನು ಹೇಳಿದನು. ಭೂಮಿಯೆಲ್ಲ ಹರಡಬೇಕೆಂಬುದಾಗಿ. 9ನೇ ಅಧ್ಯಾಯ 1ನೇ ವಾಕ್ಯ. 9ನೇ ಅಧ್ಯಾಯ 1ನೇ ವಾಕ್ಯ. ದೇವರು ನೋಹನನ್ನು ಅವನ ಕುಮಾರರನ್ನು ಆಶೀರ್ವದಿಸಿ ಅವರಿಗೆ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿ ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. 7ನೇ ವಾಕ್ಯ 7 ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಭೂಮಿಯಲ್ಲಿ ಅಧಿಕವಾಗಿ ಹುಟ್ಟಿ ಅದರಲ್ಲಿ ಹೆಚ್ಚಿರಿ ಎಂದು ಹೇಳಿದನು. ಇದೇ ಕಾರ್ಯವನ್ನ ದೇವರು ಆದಾಮನಿಗೆ ಹೇಳಿದನು. ಆದಾಮನಿಗೆ ಅದು ನಷ್ಟವಾಯಿತು. ಪುನಃ ಅದನ್ನ ಇಲ್ಲಿ ನೋಹನಿಗೂ ಅವನ ಸಂತತಿಯವರಿಗೂ ದೇವರು ಹೇಳುವುದನ್ನು ನಾವು ನೋಡ್ತೇವೆ. ಅಂತ ಸಂದರ್ಭದಲ್ಲಿ ಇವರೆಲ್ಲರೂ ಒಂದೇ ಭಾಷೆ ಮಾತನಾಡುವವರಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಲೋಕದಲ್ಲಿ ಎಲ್ಲಾ ಕಡೆಯೂ ಒಂದೇ ಭಾಷೆ ಇದ್ದದ್ದು ಎಂಬುದಾಗಿ ನಾವು ನೋಡ್ತೇವೆ. ದೇವರು ಅವ್ರಿಗೆ ಹೇಳಿದ್ದು, ನೀವು ಭೂಮಿಯಲ್ಲೆಲ್ಲ 1ನೇ ವಾಕ್ಯದಲ್ಲಿ ದೇವರು ನೋಹನು ಅವನ ಕುಮಾರರನ್ನು ಆಶೀರ್ವದಿಸಿ ಅವರಿಗೆ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿ
ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. ದೇವರ ಆಜ್ಞೆ ಏನು? ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. ಪ್ರಳಯ ಆಗಿ ಅವರ ಸಂತತಿಗಳು ಹೆಚ್ಚಾಯಿತು, ಜನಸಂಖ್ಯೆ ಹೆಚ್ಚಾಯಿತು. ಪ್ರಳಯದ ಬಗ್ಗೆ ಮರೆತು ಹೋದರು, ದೇವರ ಒಡಂಬಡಿಕೆಯ ಬಗ್ಗೆ ಮರೆತು ಹೋದರು, ದೇವರ ಆಜ್ಞೆಗಳ ಬಗ್ಗೆ ಮರೆತು ಹೋದರು. ದೇವರು ಅವರಿಗೆ ಹೇಳ್ತಿದ್ದಾರೆ, ನೀವು ಭೂಮಿಯಲ್ಲೆಲ್ಲ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. 7ನೇ ವಾಕ್ಯ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಭೂಮಿಯಲ್ಲಿ ಅಧಿಕವಾಗಿ ಹುಟ್ಟಿ ಅದರಲ್ಲಿ ಹೆಚ್ಚಿರಿ. ಭೂಮಿಯಲ್ಲಿ ಹೆಚ್ಚಿರಿ, ಫ್ಲರಿಶ್. ಇದು ದೇವರ ಆಜ್ಞೆಯಾಗಿತ್ತು. ಇವರೆಲ್ಲರೂ ಒಂದೇ ಭಾಷೆ ಮಾತಾಡ್ತಾ ಇದ್ರು, ಒಂದೇ ಭಾಷೆ ಮಾತಾಡ್ತಾ ಇದ್ರು. ಆದ್ರೆ ಅವರು ಮಾಡಿದ್ದೇನು? 11ನೇ ಅಧ್ಯಾಯ 1-4. 11ನೇ ಅಧ್ಯಾಯ 1-4. ಜೆನಿಸಸ್ 11:1-4. ಆಗ ಭೂಮಿಯಲ್ಲೆಲ್ಲ ಒಂದೇ ಭಾಷೆ, ಒಂದೇ ಮಾತು ಇತ್ತು. ಇದಾದ ಮೇಲೆ ಅವರು ಪೂರ್ವ ದಿಕ್ಕಿನಿಂದ ಹೊರಟು ಪ್ರಯಾಣ ಮಾಡುವಾಗ ಶಿನಾರ್ ದೇಶದ ಬಯಲನ್ನು ಕಂಡುಕೊಂಡು ಅಲ್ಲಿ ವಾಸ ಮಾಡಿದರು. 1-4. ಅವರು, ಬನ್ನಿರಿ, ಇಟ್ಟಿಗೆಗಳನ್ನು ಮಾಡಿ ಚೆನ್ನಾಗಿ ಸುಡೋಣ ಎಂದು ಅವರು ಒಬ್ಬರಿಗೊಬ್ಬರು ಮಾತನಾಡಿಕೊಂಡರು. ಅವರಿಗೆ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯು, ಸುಣ್ಣಕ್ಕೆ ಬದಲಾಗಿ ಜೇಡಿ ಮಣ್ಣು ಇದ್ದವು. ಅವರು, ಬನ್ನಿರಿ, ಭೂಮಿಯ ಮೇಲೆಲ್ಲ ನಾವು ಚದರಿ ಹೋಗದ ಹಾಗೆ ಆಕಾಶವನ್ನು ಮುಟ್ಟುವ ಒಂದು ಪಟ್ಟಣವನ್ನು, ಗೋಪುರವನ್ನು ನಮಗಾಗಿ ಕಟ್ಟಿಕೊಂಡು ನಾವು ಹೆಸರನ್ನು ಪಡೆಯೋಣ ಅಂದರು. ನೋಡಿ, ಇಲ್ಲಿ ದೇವರ ಆ ಒಂದು ಆಜ್ಞೆಯನ್ನ ಉಲ್ಲಂಘಿಸುವುದನ್ನ, ಅದನ್ನು ಪ್ರತಿಭಟಿಸುವುದನ್ನ, ಅದನ್ನ ಮೀರುವುದನ್ನ ನಾವು ನೋಡ್ತೇವೆ. ದೇವರು ಹೇಳಿದ್ದು, ನೀವು ಭೂಲೋಕದಲ್ಲೆಲ್ಲ ಹೆಚ್ಚಿರಿ ಎಂಬುದಾಗಿ, ನೀವು ಭೂಲೋಕದಲ್ಲೆಲ್ಲ ಹೋಗಿರಿ ಎಂಬುದಾಗಿ, ನೀವು ಸ್ಪ್ರೆಡ್ ಆಗಬೇಕು ಎಂಬುದಾಗಿ ಹೇಳಿದ್ರು. ಆದ್ರೆ ಇವರು ನಾವು ಸ್ಪ್ರೆಡ್ ಆಗೋದಿಲ್ಲ, ನಾವು ನೇರವಾಗಿ ಮೇಲೆ ಹೋಗ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಸಂಗತಿ ನೋಡಿ, ಒಂದೇ ಭಾಷೆ ಒಂದೇ ಮಾತು, ಒಂದೇ ಭಾಷೆ ಒಂದೇ ಮಾತು. ಅಂದ್ರೆ ಲಿಪಿಯೂ ಒಂದಾಗಿತ್ತು, ಮಾತು ಒಂದಾಗಿತ್ತು. ಲಿಪಿಯೂ ಒಂದಾಗಿತ್ತು, ಮಾತು ಒಂದಾಗಿತ್ತು. ಒಂದೇ ಭಾಷೆ ಒಂದೇ ಮಾತು. ಆದ್ರೆ ಇದಾದ ಮೇಲೆ ಅವರು ಪೂರ್ವ ದಿಕ್ಕಿನಿಂದ ಹೊರಟು, ಈ ಗುಂಬೆಲ್ಲ ಪೂರ್ವ ದಿಕ್ಕಿನಿಂದ ಹೊರಟು ಪ್ರಯಾಣ ಮಾಡುವಾಗ ಸೀನಾರ್ ದೇಶದ ಬಯಲನ್ನು ಕಂಡುಕೊಂಡು ಅಲ್ಲಿ ವಾಸ ಮಾಡಿದರು. ಅದರಲ್ಲಿ ತಪ್ಪಿಲ್ಲ. ಅವರು ಬನ್ನಿರಿ ಎಂಬುದಾಗಿ ಒಂದು ಕೂಗನ್ನು, ಒಂದು ಕಹಳೆಯನ್ನು ಅಥವಾ ಒಂದು ಕರುವಿಕೆಯನ್ನು ಕೊಡುವುದನ್ನು ನೋಡ್ತೇವೆ ನಾವು. ಈ ಬನ್ನಿರಿ ಎಂಬುದಾಗಿ ನೋಡುವಾಗ ಅನೇಕ ಕಡೆ ದೇವರ ಆಲಯಕ್ಕೆ ಬನ್ನಿರಿ, ದೇವರನ್ನು ಆರಾಧಿಸುವುದಕ್ಕೆ ಬನ್ನಿರಿ, ದೇವರನ್ನು ಸ್ತುತಿಸುವುದಕ್ಕೆ ಬನ್ನಿರಿ ಎಂಬುದಾಗಿ ಕರೆಯುವುದನ್ನು ನೋಡ್ತೇವೆ. ಆದ್ರೆ ಇಲ್ಲಿ ಬನ್ನಿರಿ ಎಂಬುದಾಗಿ ಹೇಳುವುದು ದೇವರ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ, ದೇವರ ಆಜ್ಞೆಯನ್ನ ಮೀರುವುದಕ್ಕಾಗಿ ಬನ್ನಿರಿ ಎಂಬುದಾಗಿ ಸಂಘಟಿಸುವುದನ್ನ ಅಥವಾ ಸೇರಿಸುವುದನ್ನ ನಾವಿಲ್ಲಿ ನೋಡ್ತೇವೆ. ಆದ್ರೆ ಅದಕ್ಕೊಂದು ಕಾರಣ ಇದೆ. ಇದು ನೋಡಿ, ಇವತ್ತು ನಾವು ಪ್ರಪಂಚದಲ್ಲಿ ನೋಡುವಂತಹ ಎಲ್ಲಾ ಸಂಗತಿಗಳ ಒಂದು ಸೂಚನೆಯನ್ನು ನಾವಲ್ಲಿ ನೋಡ್ತೇವೆ. ಆ ಸೂಚನೆ ಏನಂದ್ರೆ, ಇಟ್ಟಿಗೆಗಳನ್ನು ಮಾಡಿ ಚೆನ್ನಾಗಿ ಸುಡೋಣ ಎಂದು ಅವರು ಒಬ್ಬರಿಗೊಬ್ಬರು ಮಾತಾಡಿಕೊಂಡರು. ಅವರಿಗೆ ಕಲ್ಲಿಗೆ ಬದಲಾಗಿ ಇಟ್ಟಿಗೆ, ಸುಣ್ಣಕ್ಕೆ ಬದಲಾಗಿ ಜೇಡಿ ಮಣ್ಣು ಇದ್ದವು. ಕಲ್ಲಿಗೆ ಬದಲಾಗಿ ಇಟ್ಟಿಗೆ, ಸುಣ್ಣಕ್ಕೆ ಬದಲಾಗಿ ಜೇಡಿ ಮಣ್ಣು. ಅಂದ್ರೆ ಇದರಲ್ಲಿ ಏನು ಸೂಚನೆ ಇದೆ ಅಂದ್ರೆ, ಅವರು ಹೊಸ ತಂತ್ರಜ್ಞಾನವನ್ನು ಕಂಡುಕೊಂಡರು. ಅಲ್ಲಿ ತನಕ ಕಟ್ಟಡ ನಿರ್ಮಾಣಕ್ಕೆ ಉಪಯೋಗಿಸುತ್ತಿದ್ದ ರೀತಿಗಳಿಗೆ ಬದಲಾಗಿ ಅವರು ಹೊಸ ಒಂದು ತಂತ್ರಜ್ಞಾನವನ್ನ ಕಂಡುಕೊಂಡರು. ಕಲ್ಲಿಂದ ಅದು ಮಾಡಕ್ ಆಗೋದಿಲ್ಲ, ಆದರೆ ಚೆನ್ನಾಗಿ ಸುಟ್ಟ ಇಟ್ಟಿಗೆಯಿಂದ ಇದನ್ನ ಮಾಡಬಹುದು. ತಂತ್ರಜ್ಞಾನ ಅವರ ಕೈಗೆ ಬಂದಾಗ ಅವರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಇವತ್ತಿನ ಪ್ರಪಂಚದಲ್ಲಿ ಸಂಭವಿಸುತ್ತಾ ಇರುವುದು ಏನು ಪ್ರಿಯರೇ? ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ತಂತ್ರಜ್ಞಾನವು ಹೆಚ್ಚಾಗುತ್ತಾ ಇದೆ. ತಂತ್ರಜ್ಞಾನ ಆಗುತ್ತಾ ಮನುಷ್ಯನು ದೇವರ ಅಸ್ತಿತ್ವವನ್ನು ನಿಷೇಧಿಸುವವನ ಒಂದು ಸ್ಥಿತಿಗೆ ಬಂದಿದೆ. ದೇವರು ಇಲ್ಲ ಎಂಬುದಾಗಿ ಹೇಳುವ ಜನ ಯಾರು ಅಂದ್ರೆ ಹೆಚ್ಚು ವಿದ್ಯಾವಂತರು. ಅವರು ವಿಜ್ಞಾನವನ್ನ ಅಥವಾ ತಂತ್ರಜ್ಞಾನವನ್ನ ಅವಲಂಬಿಸಿ ಜೀವಿಸುವವರು.
ಅದನ್ನ ಪತ್ತೆ ಹಚ್ಚಿದೀವಿ ದೇವರಾಗಿ ಹೇಳುವವರು. ಇನ್ನು ಮೇಲೆ ನಮಗೆ ದೇವರ ಅಗತ್ಯ ಇಲ್ಲ, ಎಲ್ಲವೂ ನಾವು ನೋಡ್ಕೊಳ್ತೇವೆ, ನಾವು ಏನ್ ಬೇಕಾದ್ರೆ ಮಾಡಬಹುದು, ನಾವು ಮಂಗಳಕ್ಕೆ ಹೋಗ್ತೇವೆ, ನಾವು ಶುಕ್ರನಕ್ಕೆ ಹೋಗ್ತೇವೆ, ನಾನು ಸೂರ್ಯನಕ್ಕೆ ಹೋಗ್ತೇವೆ, ನಾವು ಮಾಡಲಾರದ ಕಾರ್ಯಗಳು ಏನೂ ಇಲ್ಲ, ಇಲ್ಲಿ ನೋಡ್ತೀವಿ ಅದರ ಬಗ್ಗೆ ಅಂತ ಹೇಳಿದ್ರು. ಇಲ್ಲಿ ಒಂದು ಸೂಚನೆ ಅದು. ಅವರು ಸಾಧಾರಣವಾಗಿ ಮಾಡುವಂತಹ ಇಟ್ಟಿಗೆಯೇ ಅಥವಾ ಕಲ್ಲಿಗೆ ಬದಲು ಇಟ್ಟಿಗೆ ಮತ್ತು ಸುಣ್ಣಗೆ ಬದಲು ಜೇಡಿ ಮಣ್ಣು ಸಿಕ್ಕಿದಾಗ ಅದು ಇನ್ನೂ ಗಟ್ಟಿಯಾಗಿರುತ್ತೆ ಎಂಬುದಾಗಿ ತಿಳಿದು ಅವರು ಆಕಾಶವನ್ನು ತಲುಪುವ ಗೋಪುರವನ್ನು ಕಟ್ಟಬೇಕೆಂಬುದಾಗಿ ಅವರು ಹೇಳುವುದನ್ನು ನೋಡ್ತೇವೆ. ಈಗ ನೆನ್ನೆ ನಾನು ಒಂದು ಚಿತ್ರವನ್ನು ಪೋಸ್ಟ್ ಮಾಡಿದೆ. ಅದು ಪೋಸ್ಟ್ ಮಾಡೋದಕ್ಕೆ ಕಾರಣ ಏನಂದ್ರೆ, ಅದು UAE ಇರುವ ಒಬ್ಬ ಅರಸನಿಗೆ ಬೆಂಗಾವಲಾಗಿ ಅಥವಾ ಸೆಕ್ಯೂರಿಟಿಯಾಗಿ ಒಂದು ಯಂತ್ರ ಮಾನವನು ಬರುವುದನ್ನು ನಾವು ನೋಡ್ತೇವೆ. ಯಾರಾದರೂ ಆತನನ್ನು ಮುಟ್ಟಿದರೆ ಆ ಯಂತ್ರ ಮಾನವನಲ್ಲಿರುವ ಬಂದೂಕಿನಿಂದ ಶರವೇಗದಲ್ಲಿ ಗುಂಡುಗಳು ಹಾಯುತ್ತದೆ. ಆ ಒಂದು ರಕ್ಷಣೆಗಾಗಿ ಅಷ್ಟು ಲಕ್ಷಗಳು ಖರ್ಚು ಮಾಡಿ ಒಂದು ಯಂತ್ರ ಮಾನವನನ್ನ ಉಂಟು ಮಾಡಿದ್ರು. ಆ ಯಂತ್ರ ಮಾನವನ ಅರಸನ ಹಿಂದೆ ಹೋಗ್ತಾ ಇರುವಾಗ ಎಂತಹ ಭಯಂಕರವಾಗಿದೆ ಆ ದೃಶ್ಯ. ಆದ್ರೆ ನನ್ನ ಮನಸ್ಸಿಗೆ ಬಂದದ್ದೇನೆಂದ್ರೆ, ಒಂದು ಸಣ್ಣ ಕೊರೋನಾ ವೈರಸ್ನಿಂದ ಆ ಅರಸನನ್ನ ಕಾಪಾಡುವುದಕ್ಕೆ ಆ ಯಂತ್ರ ಮಾನವನ ಕೈಯಲ್ಲಿ ಆಗೋದಿಲ್ಲ ಎಂಬುದಾಗಿ. ಒಂದು ಸಣ್ಣ ವೈರಸ್ನಿಂದ ಆ ಮನುಷ್ಯನನ್ನ, ಅರಸನನ್ನ ಕಾಪಾಡುವುದಕ್ಕೆ ಆ ರೋಬೋಟಿಕ್ಕೆ ಆಗೋದಿಲ್ಲ. ಮನುಷ್ಯನಿಗೆ ಬದಲಾಗಿ ಯಂತ್ರ ಮಾನವನನ್ನು ಉಂಟು ಮಾಡಿ ಇನ್ನು ಮನುಷ್ಯನ ಅಗತ್ಯವಿಲ್ಲ, ದೇವರ ಅಗತ್ಯವಿಲ್ಲ ಎಂಬುದಾಗಿ ಮನುಷ್ಯನು ಭಾವಿಸುತ್ತಿದ್ದಾನೆ. ಪ್ರಿಯರೇ, ಒಂದು ಸಣ್ಣ ವೈರಾಣು, ಆ ವೈರಾಣುವಿನಿಂದ ಕಾಪಾಡುವುದಕ್ಕೆ ಆ ಯಂತ್ರ ಮಾನವನಿಗೆ ಆಗೋದಿಲ್ಲ. ಇಲ್ಲಿ ಅವರ ಉದ್ದೇಶ ಏನು? ಬನ್ನಿರಿ ಸಂಘಟಿಸುವಂತಹ, ಎಲ್ಲರನ್ನು ಕೂಡಿಸಿ ಸೇರಿಸುವಂತಹ ಒಂದು ಕಾರ್ಯ. ಯಾತಕ್ಕಾಗಿ? ದೇವರ ವಿರುದ್ಧ ಕಾರ್ಯ ಮಾಡೋದಕ್ಕಾಗಿ. ಇವತ್ತು ಇದೇ ತರ ಬನ್ನಿರಿ ಎಂಬ ಕೂಗನ್ನ ನಾವು ಹಲವು ಕ್ಷೇತ್ರದಿಂದ ನಾವು ಕೇಳ್ತೇವೆ. ದೇವರ ವಿರುದ್ಧವಾಗಿ ಕಾರ್ಯ ಮಾಡೋದಕ್ಕಾಗಿ ಬನ್ನಿರಿ ಎಂಬುದಾಗಿ ಅವರು ಹೇಳುವುದೇನು? ಅವರು ಮತ್ತೆ ಬನ್ನಿರಿ, ಭೂಮಿಯ ಮೇಲೆಲ್ಲ ನಾವು ಚಿದರಿ ಹೋಗದ ಹಾಗೆ. ನೋಡಿ, ದೇವರು ಹೇಳಿದ್ದು ನೀವು ಚದರಬೇಕು ಎಂಬುದಾಗಿ. ಆದ್ರೆ ಇವರು ಹೇಳ್ತಾ ಇದ್ದಾರೆ, ನಾವು ಭೂಮಿಯ ಮೇಲೆ ನಾವು ಚದರಿ ಹೋಗದ ಹಾಗೆ ಆಕಾಶವನ್ನು ಮುಟ್ಟುವ ಒಂದು ಪಟ್ಟಣವನ್ನು, ಗೋಪುರವನ್ನು ನಮಗಾಗಿ ಕಟ್ಟಿಕೊಂಡು ನಾವು ಹೆಸರನ್ನು ಪಡೆಯೋಣ. ಅವರನ್ನು ಉಳಿಸಿದ, ಅವರನ್ನು ಕಾಪಾಡಿದ, ಅವ್ರಿಗೆ ಜೀವ ಕೊಟ್ಟ, ಅವ್ರಿಗೆ ಹಣ್ಣು ಹಂಬಲ ಮಳೆ ಬೆಳೆ ಎಲ್ಲವನ್ನು ಕೊಟ್ಟ ಸೃಷ್ಟಿಕರ್ತನಾದ ಮರೆತು ಬಿಟ್ಟು ಸೈತಾನನೊಮ್ಮೆ ಹೇಳಿದನಲ್ಲ, ಆತನ ಸಿಂಹಾಸನಕ್ಕಿಂತ ಮುಂಚೆ ಮೇಲೆ ನನ್ನ ಸಿಂಹಾಸನ ಆಗಬೇಕೆಂಬುದಾಗಿ. ಅದೇ ಆತ್ಮನೇ ಇಲ್ಲಿ ಹೇಳ್ತಾ ಇರೋದೇನು? ಆಕಾಶವನ್ನು ಮುಟ್ಟುವ ಒಂದು ಪಟ್ಟಣವನ್ನು, ಗೋಪುರವನ್ನು ನಮಗಾಗಿ ಕಟ್ಟಿಕೊಂಡು ನಾವು ಹೆಸರನ್ನು ಪಡೆಯೋಣ. ಅಂದ್ರೆ ದೇವರನ್ನ ಹೊರಗೆ ಹಾಕಬೇಕೆಂಬ ಉದ್ದೇಶ, ದೇವರ ಅಸ್ತಿತ್ವವನ್ನು ಹೊರಗೆ ಹಾಕುವಂತ ಉದ್ದೇಶ, ದೇವರ ಸಹಾಯ ಬೇಕಾಗಿಲ್ಲ ಎಂಬ ಉದ್ದೇಶ, ಮತ್ತು ದೇವರಿಗಿಂತ ಮೇಲೆ ಹೋಗಬೇಕೆಂಬ ಉದ್ದೇಶ. ಮೇಲೆ 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 ಆಗ ಕರ್ತನು ಇಳಿದು ಬರುವುದನ್ನು ನಾವು ನೋಡ್ತೇವೆ. 5, 6. ಆಗ ನರಪುತ್ರರು ಕಟ್ಟುವ ಪಟ್ಟಣವನ್ನು, ಗೋಪುರವನ್ನು ನೋಡುವುದಕ್ಕೆ ಕರ್ತನು ಇಳಿದು ಬಂದನು. ಕರ್ತನು, ಇಗೋ, ಜನವೂ ಒಂದೇ, ಅವರೆಲ್ಲರಿಗೆ ಭಾಷೆಯೂ ಒಂದೇ. ಈಗ ಅವರು ಇದನ್ನು ಮಾಡಲಾರಂಭಿಸಿದ್ದಾರೆ. ಇನ್ನು ಮುಂದೆ ಅವರು ಮಾಡುವುದಕ್ಕೂ ಊಹಿಸುವುದಕ್ಕೂ ಅಡ್ಡಿಯಾಗದು. 7 ಕೂಡ. ಆದುದರಿಂದ ನಾವು ಇಳಿದು ಹೋಗಿ ಅವರು ಒಬ್ಬರ ಮಾತು ಒಬ್ಬರು ತಿಳಿಯದ ಹಾಗೆ ಅವರ ಭಾಷೆಯನ್ನು ಗಲಿಬಿಲಿ ಮಾಡೋಣ ಅಂದನು. 8, 9 ಕೂಡ ಓದು ಚಂದ್ರು. ನಾನು ಒಂದೊಂದಾಗಿ ಹೇಳ್ತೇನೆ. ಹೀಗೆ ಕರ್ತನು ಅವರನ್ನು ಅಲ್ಲಿಂದ ಭೂಮಿಯ ಮೇಲೆಲ್ಲ ಚದುರಿಸಿ ಬಿಟ್ಟನು. ಆಗ ಅವರು ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿ ಬಿಟ್ಟರು. ಆದುದರಿಂದ ಅದಕ್ಕೆ ಬಾಬೇಲ್ ಎಂದು ಹೆಸರಾಯಿತು.
ಯಾಕೆಂದರೆ ಅಲ್ಲಿ ಕರ್ತನು ಭೂಮಿಯ ಮೇಲೆಲ್ಲಾ ಭಾಷೆಗಳನ್ನು ಗಲಿಬಿಲಿ ಮಾಡಿದನು. ಅಲ್ಲಿಂದ ಕರ್ತನು ಅವರನ್ನು ಭೂಮಿಯ ಮೇಲೆಲ್ಲ ಚದರಿಸಿ ಬಿಟ್ಟನು. ನೋಡಿ, ಕರ್ತನು ಇಗೋ ಜನವೂ ಒಂದೇ, ಅವರೆಲ್ಲರಿಗೂ ಭಾಷೆಯೂ ಒಂದೇ. ಒಂದೇ ಭಾಷೆಯಿಂದಲೇ ಭೂಮಿಯಲ್ಲಿರುವ ಎಲ್ಲಾ ಭಾಷೆಯೂ ಉಂಟಾದದ್ದು. ಅದು ಕೆಲವರು ದೇವ ಭಾಷೆ ಎಂಬುದಾಗಿ ಹೇಳ್ತಾರೆ, ಆ ದೇವ ಭಾಷೆ ನಮ್ಮ ಭಾಷೆ ಅಂತ ಹೇಳ್ತಾರೆ, ಅದರಿಂದಲೇ ಎಲ್ಲ ಹೊರಟಿದ್ದು ಎಂಬುದಾಗಿ ಹೇಳ್ತಾರೆ. ಆದರೆ ಇಲ್ಲಿ ನಾವು ಭಾಷೆಯ ಬಗ್ಗೆ ನೋಡ್ತೇವೆ, ಒಂದೇ ಭಾಷೆ. ಭಾಷೆಯ ಕುರಿತಾಗಿ ನೀವು ಒಂದು ಸಮೀಕ್ಷೆ ಮಾಡುವುದಾದರೆ, ಅದರ ಬಗ್ಗೆ ನೀವು ಕಲಿಯುವುದಾದರೆ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲಾ ಭಾಷೆಯಲ್ಲೂ ಮಿಶ್ರಣವಾಗಿರತಕ್ಕಂಥ ಪದಗಳು ಇಬ್ರಿಯ ಭಾಷೆಯಲ್ಲಿರೋದು, ಗ್ರೀಕ್ ಭಾಷೆಯಲ್ಲಿರುತ್ತೆ, ಗ್ರೀಕ್ ಭಾಷೆಯಲ್ಲಿರೋದು, ಇಂಗ್ಲಿಷ್ನಲ್ಲಿರುತ್ತೆ, ಇಂಗ್ಲಿಷ್ನಲ್ಲಿರೋದು, ಲತ್ತಿನಲ್ಲಿರುತ್ತೆ, ಇಂಗ್ಲಿಷ್ನಲ್ಲಿರೋದು, ಕೆಲವು ನಮ್ಮ 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 ಭಾಷೆಗಳಲ್ಲಿ ಇರುತ್ತೆ ಎಂಬುದಾಗಿ. ಎಷ್ಟು ಭಾಷೆಗಳು, ಎಷ್ಟು ಉಪಭಾಷೆಗಳು, ಲಿಪಿ ಇಲ್ಲದ ಮಾತುಗಳು. ಇದಕ್ಕೆಲ್ಲ ಕಾರಣ ಇಲ್ಲಿಂದ ಪ್ರಾರಂಭವಾಯಿತು. ಇದರಿಂದ ಎಷ್ಟು ಗಲಭೆಗಳು, ಎಷ್ಟು ಜಗಳಗಳು, ಎಷ್ಟು ಹೋರಾಟಗಳು. ಇಲ್ಲದೆ ಇದ್ರೆ ದೇವರನ್ನೇ ಸೋಲಿಸುವಂತ ಒಂದು ಸ್ಥಿತಿಗೆ ಮನುಷ್ಯ ಬರ್ತಾ ಇದ್ರೇನೋ. ಆದ್ದರಿಂದ ದೇವರು ಭಾಷೆಯನ್ನು ಕಲಕಿದರು ಎಂಬುದಾಗಿ ನಾವು ನೋಡ್ತೇವೆ. ನರಪುತ್ರರು ಕಟ್ಟುವ ಪಟ್ಟಣವನ್ನು, ಗೋಪುರವನ್ನು ನೋಡುವುದಕ್ಕೆ ಕರ್ತನು ಇಳಿದು ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಕರ್ತನು ಅನೇಕ ಸಾರಿ ಈ ರೀತಿ ಭೂಮಿಯ ಕಡೆ ನೋಡುವುದನ್ನು, ಭೂಮಿಗೆ ಇಳಿದು ಬರುವುದನ್ನು ನಾವು ನೋಡ್ತೇವೆ. ಆತನು ಅಲ್ಲಿ ಹೋಗಿ ವಿಚಾರಿಸುತ್ತಾನೆ. ಸೋದೋಮ ಗೊಮೋರದಲ್ಲಿ ಆದದ್ದು ಅದೇ, ಸೋದೋಮ ಗೊಮೋರದಲ್ಲಿ ಆಗ್ಲಿಕ್ಕಿರುವ ಸಂಗತಿಯೂ ಅದೇ. ಆತನು ಇಳಿದು ಬಂದು ಅಲ್ಲಿ ನೋಡ್ತಾನೆ. ಅದೇ ತರ ಇಲ್ಲಿ ಕೂಡ ಕರ್ತನು ಇಳಿದು ಬಂದನು. ಈಗೋ ಜನವೂ ಒಂದೇ, ಅವರೆಲ್ಲರಿಗೂ ಭಾಷೆಯೂ ಒಂದೇ. ಆಗ ಅವರು ಇದನ್ನು ಮಾಡಲಾರಂಭಿಸಿದ್ದಾರೆ. ಇನ್ನು ಮುಂದೆ ಅವರು ಮಾಡುವುದಕ್ಕೂ ಊಗಿಸುವುದಕ್ಕೂ ಅಡ್ಡಿಯಾಗದು. ಅವರಿಗೆ ಏನು ಅವ್ರು ನಡೆಸ್ತಾರೋ ಅದನ್ನು ಅವರು ಮಾಡ್ತಾರೆ. ಈಗ ಕೊಲ್ಲಿ ದೇಶದಲ್ಲಿ ಕೆಲವು ಕಟ್ಟಡಗಳಿದೆ, 150, 160, ಅದೊಂದು ಪೈಪೋಟಿ ನಡೀತಾ ಇದೆ. ನಿನಗಿಂತ ದೊಡ್ಡದು ನಾನು ಕಟ್ತೇನೆ, ನಿನಗಿಂತ ದೊಡ್ಡದು ನಾನು ಕಟ್ತೇನೆ ಎಂಬುದಾಗಿ. ಇನ್ನು ಮಂಗಳಕ್ಕೆ ಹೋಗ್ತೀವಿ, ನಾವಲ್ಲಿ ವಾಸವಾಗ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇನ್ನು ಚಂದ್ರಮಂಡಲಕ್ಕೆ ಹೋಗ್ತೀವಿ, ನಾವು ಅಲ್ಲಿ ಏನೇನೋ ಮಾಡ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸೂಪರ್ ರಾಕೆಟ್ ರೈಲು ನಾವು ತಗೊಂಡ್ಬರ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತಿನ ಸ್ಥಿತಿ ಏನು ಪ್ರಿಯರು? ಇವತ್ತಿನ ಸ್ಥಿತಿ ಏನು? ಲಾಕ್ಡೌನ್ ಬೇಕಾ ಬೇಡವಾ? ಲಾಕ್ಡೌನ್ ಮಾಡ್ಲಿಲ್ಲ ಅಂದ್ರೆ ಜನ ಹೆಚ್ಚು ಸಾಯ್ತಾರೆ. ಲಾಕ್ಡೌನ್ ಮಾಡಿದ್ರೆ ಜನ ದುಡಿದು ತಿನ್ನಕ್ಕಾಗಲ್ಲ. ಮೆಟ್ರೋ ಪ್ರತಿನಿತ್ಯ ಲಕ್ಷಗಟ್ಟಲೆ ಲಾಸು ಹಾಗೆ ನಿಂತಿದೆ. ಬುಲೆಟ್ ಟ್ರೈನ ಮಂಗಳಕ್ಕೆ ಹೋಗುವುದಕ್ಕೆ ಬಂಡವಾಳ ಹಾಕೋದಕ್ಕಿದೆಯಾ? ಈ ಸ್ಥಿತಿ ಮುಂದುವರಿದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ, ಇದರಲ್ಲಿ ಬರುವ ಕಷ್ಟಗಳು, ಸಂಕಟಗಳು, ನಷ್ಟಗಳು ನಮಗೆಲ್ಲರಿಗೂ ಅನ್ವಯಿಸುತ್ತೆ. ಆದ್ರೆ ನಾನು ಹೇಳ್ತಾ ಇರೋದು, ಮನುಷ್ಯನ ಗರ್ವ ನೋಡ್ರಿ, ಮನುಷ್ಯನ ಹೆಮ್ಮೆ ನೋಡ್ರಿ. ದೇವರನ್ನು ಮೀರುವಂತಹ ಪ್ರಯತ್ನ, ದೇವರನ್ನು ಮೀರುವಂತಹ ಪ್ರಯತ್ನ ಮುಗುದಿಲ್ಲ ಪ್ರಿಯರೇ. ಮನುಷ್ಯನು ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳದೆ ಇದ್ರೆ, ಆ ದಯಾಳುವಾದ ಕರುಣಾಮಯನಾದ ದೇವರ ಹತ್ರ ಮೊರೆ ಇಡದೆ ಹೋದರೆ, ದೇವರು ತನ್ನ ಅಸ್ತಿತ್ವವನ್ನ ತೋರಿಸ್ತಾನೆ. ಅನೇಕರಿಗೆ ಭಯ ಇದೆ. ಆ ಭಯ ನಿಜವಾದ ದೇವರನ್ನ ಕಂಡುಕೊಳ್ಳಬೇಕೆಂಬುದಾಗಿಯೋ, ಆ ದೇವರ ಆಜ್ಞೆಗೆ ವಿಧೇಯರಾಗಿ ಜೀವಿಸಬೇಕೆಂಬುದಾಗಿಯೂ ಅಲ್ಲ. ಆ ಭಯ ಎಲ್ಲವೂ ಇಲ್ಲಿ ಸಂಪಾದಿಸಿ ಅಥವಾ ಇಲ್ಲಿ ಇರುವ ವಸ್ತುಗಳು, ಪಾಸ್ತಿಗಳು, ಜನರನ್ನು ಎಲ್ಲಾ ಬಿಟ್ಟು ಹೋಗ್ಬೇಕಲ್ಲ ಎಂಬ ಒಂದು ಭಯ. ಜನರಿಗೆ ಭಯ ಇದೆ ಮರಣದ ಬಗ್ಗೆ, ಆದರೆ ಅದು ದೇವರ ಬಗ್ಗೆ ಇರುವ ಭಯ ಅಲ್ಲ. ಈ ಲೋಕದಲ್ಲಿ ಸೇರಿಸಿಟ್ಟಿರುವುದು, ಕೂಡಿಸಿಟ್ಟಿರುವುದು, ಮತ್ತೆ ಪಾಸ್ತಿ ಮತ್ತೆ ಅನೇಕ ಸಂಗತಿಗಳು, ಜನರು, ಸ್ವಂತ ಬಂಧ ಎಲ್ಲ, ಇದನ್ನೆಲ್ಲ
ಎಲ್ಲ ಬಿಟ್ಟು ಹೋಗ್ಬೇಕಲ್ಲ ಎಂಬ ಭಯ. ಈ ಭೂಮಿಯಲ್ಲಿ ಇನ್ನು ಸ್ವಲ್ಪ ಕಾಲ ಜೀವಿಸಿ ಮೋಜು ಮಸ್ತಿ ಮಾಡ್ಲಿಕ್ಕೆ ಆಗಲ್ವಲ್ಲ ಎಂಬ ಭಯ. ಪ್ರಿಯರೇ, ದೇವರು ದಯಾಳುವಾಗಿದ್ದಾನೆ, ದೇವರು ಕರುಣಾಮಯನಾಗಿದ್ದಾನೆ. ಈ ದಿವಸಗಳಲ್ಲಿ ಅದರ ಕುರಿತಾಗಿ ಹೆಚ್ಚು ನೋಡ್ತಾ ಇದ್ದೇನೆ. ನಾವು ಉಳಿದಿರುವುದು ದೇವರ ಕರುಣೆ, ದೇವರ ಕರುಣೆ, ದೇವರ ದಯೆ, ದೇವರ ದಯೆ. ಈ ದೇವರ ಮಕ್ಕಳು ನಾವು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇದು ಜಸ್ಟ್ ಇಂಟ್ರಡಕ್ಷನ್, ಇನ್ನು ಮುಗಿದಿಲ್ಲ. ಎಲ್ಲಿಗೆ ಅದು ಮುಕ್ತಾಯವಾಗುತ್ತೆ ಎಂಬುದಾಗಿ ಇನ್ನೊಂದು ಅನೇಕ ಸಂಗತಿಗಳಿದೆ. ಅದರ ಪೂರ್ತಿ ಈಗ ಹೇಳಕ್ಕೆ ಸಮಯ ಇಲ್ಲ. ನಾವು ಸ್ವಲ್ಪ ಸಮಯ ಪ್ರಾರ್ಥನೆಗಾಗಿ ನಾವು ಕಳೆಯೋಣ. ಆದ್ದರಿಂದ ನಾನು ಇಲ್ಲಿ ಮುಗಿಸ್ತೇನೆ. ಪ್ರಳಯದ ಬಗ್ಗೆ ನಾವು ನೋಡಿದೆವು. ದೇವರ ಮಾತಕ್ಕೆ ಅದೇ ತರ ವಿಧೇಯನಾದ ನೋಹನು ಅವನ ಮಕ್ಕಳು ಅದೇ ತರ ದೇವರಲ್ಲಿ ಮಾಡಿದನು, ಅವರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಅದರಿಂದ ಹೊರಗಡೆ ಬಂದ ಜನ, ನೀವು ಭೂಮಿಯೆಲ್ಲ ಹೆಚ್ಚಬೇಕು, ನೀವು ಭೂಮಿಯೆಲ್ಲ ಹರಡಬೇಕು ಎಂಬುದಾಗಿ ಹೇಳಿದ್ರು. ಆದ್ರೆ ಅವರು, ನಾವು ಒಂದೇ ಸ್ಥಳದಲ್ಲಿ ನಿಂತು ನಾವು ಮೇಲಕ್ಕೆ ಹೋಗ್ತೀವಿ, ನಾವು ಸ್ಪ್ರೆಡ್ ಆಗೋದಿಲ್ಲ, ನಾವು ಹರಡುವುದಿಲ್ಲ, ನಾವು ಸ್ಟ್ರೈಟ್ ಆಗಿ ಹೋಗ್ತೀವಿ ಅಂದ್ರೆ ರಾಕೆಟ್. ಆದ್ರೆ ದೇವರು ಬಂದು ಅವರ ಭಾಷೆಯನ್ನ ಕಲಕಿ ಭೂಮಿಯಲ್ಲೆಲ್ಲ ಚದರಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇದು ಕಟ್ಟುಕಥೆಯಲ್ಲ ಎಂಬುದನ್ನು ಇವತ್ತಿನ ಸಂಗತಿಗಳನ್ನ ನಾವು ನೋಡುವಾಗ ನಮ್ಗೆ ಗೊತ್ತಾಗ್ತದೆ. ಈ ಸಂಗತಿಗಳು ನಮ್ಮ ನೆನಪಲ್ಲಿ ಇರಲಿ. ನಾವು ಆ ದೇವರ ಮಕ್ಕಳು, ಆ ದೇವರನ್ನ ಅಪ್ಪ ತಂದೆಯೇ ಎಂಬುದಾಗಿ ಕೂಗುವಂತ ಮಕ್ಕಳು. ನಮಗಾಗಿ ಆತನು ಅಳಗಾಡದ, ಯಾವ ಒಂದು ಕೊರೋನಾ ವೈರಸ್ ಬಾರದ ಒಂದು ಸ್ಥಳವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಈ ದೇವರು ಆ ಬಿಲ್ಲನ್ನ ಜ್ಞಾಪಕ ಮಾಡುವಂತ ದೇವರು, ಆ ಬಿಲ್ಲನ್ನು ನೋಡುವಾಗ ಮಳೆಯನ್ನು ನಿಲ್ಲಿಸುವಂತ ದೇವರು, ನಮಗೆ ಮಳೆ ಬೆಳೆ ಎಲ್ಲ ಸಮಯಕ್ಕೆ ಕೊಡುವಂತ ದೇವರು. ಆ ದೇವರು ಹೇಳಿರುವ ಮಾತು, ನಾನು ನಿಮಗಾಗಿ ಸ್ಥಳವನ್ನು ಸಿದ್ಧ ಮಾಡಕ್ಕೆ ಹೋಗ್ತಾ ಇದ್ದೀನಿ ಎಂಬುದಾಗಿ. ಪ್ರಿಯರೇ, ಈ ಕಾರ್ಯಗಳು ನಮ್ಮ ನೆನಪಲ್ಲಿ ಇರಬೇಕು. ಇದನ್ನು ಮತ್ತೊಂದು ವಿಷಯ, ನಮ್ಮನ್ನು ನಾವೇ ತಗ್ಗಿಸೋಣ, ದೇವರ ಮುಂದೆ ಒಬ್ಬಟ್ಟಿಗರಾಗಿ ಪರೀಕ್ಷೆ ಮಾಡೋಣ. ಕರ್ತನೇ, ನನ್ನ ಜೀವಿತದಲ್ಲಿ ನಿನಗೆ ಆಗದಿರತಕ್ಕಂಥ ಸಂಗತಿಗಳು ಏನಿದೆ ಸ್ವಾಮಿ, ನನ್ನನ್ನು ಕ್ಷಮಿಸು. ಅದನ್ನು ಕ್ಷಮಿಸ್ತಾನೆ. ಸ್ತೋತ್ರ, ಅದನ್ನು ಕ್ಷಮಿಸ್ತಾನೆ. ನಾವು ಅರಿಕೆ ಮಾಡುವಾಗ ಕ್ಷಮಿಸ್ತಾನೆ. ವ್ಯಕ್ತಿಗಳ ಮಧ್ಯದಲ್ಲಿ ಸಂಬಂಧ ಚೆನ್ನಾಗಿರ್ಲಿ. ಊಹಾಭೋಗಗಳು, ಬೇಡವಾದ ನ್ಯಾಯ ತೀರ್ಪುಗಳು ಯಾವುದು ಬೇಡ. ದೇವರ ಮುಂದೆ ಭಯಭಕ್ತಿಯಿಂದ ಬರೋಣ, ತಗ್ಗಿಸೋಣ. ದೇವರೇ, ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನಮ್ಮ ಸಭೆಯ ಮೇಲೆ, ನಮ್ಮ ಸಹೋದರ ಸಹೋದರಿಗಳ ಮೇಲೆ, ನನ್ನ ರಾಜ್ಯದ ಮೇಲೆ, ರಾಷ್ಟ್ರದ ಮೇಲೆ ಕರುಣೆ ತೋರು ಸ್ವಾಮಿ. ಒಂದು ಹುಳವನ್ನು ಉಂಟು ಮಾಡೋದಕ್ಕೆ ಆತನಿಗೆ ಸಾಧ್ಯ. ಎಲ್ಲಾ ವೈರಸ್ಗಳನ್ನು ನಿರ್ವೀರ್ಯ ಮಾಡ್ಲಿಕ್ಕೂ ಆತನಿಗೆ ಶಕ್ತಿ ಇದೆ. ಸುಮ್ಮನೆ ಹೇಳ್ತಾ ಇಲ್ಲ ಪ್ರಿಯರೇ. ಒಂದು ಹುಳವನ್ನು ಆತನು ಉಂಟು ಮಾಡಿ ತನ್ನ ಉದ್ದೇಶವನ್ನು ಈಡೇರಿಸಲಿಕ್ಕೆ ಶಕ್ತಿ ಇದೆ. ಅದೇ ತರ ಎಲ್ಲಾ ವೈರಸ್ ಅನ್ನು ನಿರ್ವೀರ್ಯ ಮಾಡ್ಲಿಕ್ಕೆ ಆತನಿಗೆ ಶಕ್ತಿ ಇದೆ. ಮನುಷ್ಯನು ಕಂಡಿಡಿದ ಯಾವುದೋ ಒಂದು ಲಸಿಕೆಯಿಂದ ಅಲ್ಲ, ವ್ಯಾಕ್ಸಿನ್ ಇಂದ ಅಲ್ಲ, ದೇವರು ಮನಸ್ಸು ಮಾಡಬೇಕು. ಆ ದೇವರು ನಮ್ಮ ದೇವರು. ಆ ದೇವರಿಗೆ ಭಯಪಡೋಣ. ಆ ದೇವರ ಮುಂದೆ ನಮ್ಮನ್ನು ನಾವೇ ತಗ್ಗಿಸೋಣ, ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳೋಣ. ಅದೇ ಸಮಯದಲ್ಲಿ ನಮಗೊಂದು ಸಂತೋಷ ಇದೆ. ಅದೇನೆಂದ್ರೆ, ನಾವು ಇಲ್ಲಿ ಪ್ರವಾಸಿಗಳು, ನಾವಿಲ್ಲಿ ಸ್ಥಿರವಾಸಿಗಳಲ್ಲ ಎಂಬುದನ್ನು ದೇವರು ನಮ್ಮನ್ನು ಸಹಾಯಿಸಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.